ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವ್ರ ತಾನೇ ಆರಾಧನೆಯನ್ನು ದೇವ್ರ ತಾನೇ ಆಶೀರ್ವಾದ ಮಾಡಿ ನಡೆಸಿಕೊಡುವಾಗೆ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವ್ರ ತಾನೇ ಈ ಪ್ರಾರ್ಥನೆಯನ್ನು ಅಂಗೀಕರಿಸಿಕೊಳ್ಳುವಾಗೆ, ದೇವ್ರ ತಾನೇ ಈ ಪ್ರಾರ್ಥನೆಗೆ ಉತ್ತರ ಕೊಡುವಾಗೆ ಈ ಸಮಯದಲ್ಲಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿರುವಾಗ ನಮ್ಮ ಮಧ್ಯದಲ್ಲಿ ಜೋಶುವ ಪ್ರಾರ್ಥನೆ ಮಾಡಲಿದ್ದಾನೆ. ಹೊರಗಡೆ ಮೊಬೈಲ್ ನೋಡುವಂತೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇದ್ರ ಮೂಲಕ ಅನೇಕ ಜನರು ವಾಕ್ಯಗಳು ಸೇರುವಂತೆ ಮಾಡು. ಅವರಿಗೆ ಬೇಕಾಗಿರುವಂತೆ ಸಮಾಜದ ಮಾತುಗಳು ಬರುವಂತೆ ಮಾಡಿ ಹೆಸರು. ಆಮೆನ್ ಆಮೆನ್ ಆಮೆನ್. ಈ ಸಮಯದಲ್ಲಿ ದೇವರ ಸನ್ನಿಧಾನದಲ್ಲಿ ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುತ್ತಾ ನಮ್ಮನ್ನು ನಾವೇ ಒಪ್ಪಿಸಿಕೊಡುತ್ತಾ ದೇವರ ಸನ್ನಿಧಾನದಲ್ಲಿ ಈ ಆರಾಧನೆಯಲ್ಲಿ ದೇವರ ಮಹಿಮೆ ಪ್ರಖ್ಯಾತಿಗೊಳ್ಳುವಾಗೆ ದೇವರ ವಾಕ್ಯ ಹೇಳ್ತದೆ, ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆ ಮಾಡ್ರಿ ಎಂಬುದಾಗಿ ಈ ಸಮಯದಲ್ಲಿ ನಮ್ಮನ್ನು ನಾವೇ ಒಪ್ಪಿಸಿಕೊಟ್ಟವರಾಗಿ ದೇವರೇ ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೇವೆ. ದೇವರೇ, ಎಷ್ಟೋ ಜನಕ್ಕಿಲ್ಲದಂತ ಈ ಭಾಗ್ಯ ಸೌಭಾಗ್ಯ ದೇವರೇ ನಮಗೆ ನೀನು ಒದಗಿಸಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರಪ್ಪ. ಹಾಲೆಲೂಯ. ಎಲ್ಲರೂ ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುತ್ತಾ ನಮ್ಮನ್ನ ಒಪ್ಪಿಸಿಕೊಡೋಣ. ಹಾಲೆಲೂಯ 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 ಹಾಲೆಲೂಯ. ಸ್ತುತಿಸಿರಿ ಯೇಸು ನಾಮವಾ, ನಮಿಸಿರಿ ಯೇಸು ನಾಮವಾ, ಸ್ತುತಿಸಿರಿ ಯೇಸು ನಾಮವಾ, ನಮಿಸಿರಿ ಯೇಸು ನಾಮವಾ. ಪರಲೋಕದಿಂದ ಇಳಿದು ಬಂದ ಪಾಪಿಗಳನ್ನು ಬಿಡಿಸಲು ಬಂದ ಪರಿಶುದ್ಧ ನಾಮವನ್ನು, ಪರಿಶುದ್ಧ ನಾಮವನ್ನು, ಪರಿಶುದ್ಧ ನಾಮವನ್ನು, ಪರಿಶುದ್ಧ ನಾಮವನ್ನು. ಸ್ತುತಿಸಿರಿ ಯೇಸು ನಾಮವಾ, ನಮಿಸಿರಿ ಯೇಸು ನಾಮವಾ, ಸ್ತುತಿಸಿರಿ ಯೇಸು ನಾಮವಾ, ನಮಿಸಿರಿ ಯೇಸು ನಾಮವಾ. ಪರಲೋಕದಲ್ಲಿಯೂ ಇಹಲೋಕದಲ್ಲಿಯೂ ಪರಿಶುದ್ಧರಿಂದ ಸ್ತುತಿಸಲ್ಪಡುವ ಪಾವನ ನಾಮವನ್ನು, ಪಾವನ ನಾಮವನ್ನು, ಪಾವನ ನಾಮವನ್ನು, ಪಾವನ ನಾಮವನ್ನು. ಸ್ತುತಿಸಿರಿ ಯೇಸು ನಾಮವಾ, ನಮಿಸಿರಿ ಯೇಸು ನಾಮವಾ, ಸ್ತುತಿಸಿರಿ ನಮಿಸಿರಿ ಯೇಸು ನಾಮವಾ. ರಾಜಾದಿರಾಜನ ದೇವಾದಿದೇವನ್ ಮೃತ್ಯುಂಜಯನಾಗಿ ಜೀವಿಸುವ ದೇವನ್ ಮಹಿಮೆಯ ನಾಮವನ್ನು, ಮಹಿಮೆಯ ನಾಮವನ್ನು, ಮಹಿಮೆಯ ನಾಮವನ್ನು, ಮಹಿಮೆಯ ನಾಮವನ್ನು. ಸ್ತುತಿಸಿರಿ ಯೇಸು ನಾಮವಾ, ನಮಿಸಿರಿ ಯೇಸು ನಾಮವಾ, ಸ್ತುತಿಸಿರಿ ಯೇಸು ನಾಮವಾ, ನಮಿಸಿರಿ ಯೇಸು ನಾಮವಾ. ಮರಣವು ಪಾಪವು ಪಾತಾಳವನ್ನು ಸೈತಾನ ಅಧಿಕಾರದಿಂದ ಬಿಡಿಸಿ ಶಿಲುಬೆಯ ಮರಣದಿಂದ, ಶಿಲುಬೆಯ ಮರಣದಿಂದ, ಶಿಲುಬೆಯ ಮರಣದಿಂದ, ಶಿಲುಬೆಯ ಮರಣದಿಂದ. ಸ್ತುತಿಸಿರಿ ಯೇಸು ನಾಮವಾ, ನಮಿಸಿರಿ ಯೇಸು ನಾಮವಾ, ಸ್ತುತಿಸಿರಿ ಯೇಸು ನಾಮವಾ, ನಮಿಸಿರಿ ಯೇಸು ನಾಮವಾ, ಸ್ತುತಿಸಿರಿ ಯೇಸು ನಾಮವಾ, ನಮಿಸಿರಿ ಯೇಸು ನಾಮವಾ. ಹೌದು ದೇವ್ರೆ, ನಿನ್ನನ್ನು ಸ್ತುತಿಸುವುದಕ್ಕೆ ನಮ್ಮನ್ನು ಉಂಟು ಮಾಡಿದೆ ಸ್ವಾಮಿ, ನಿನ್ನನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಉಂಟು ಮಾಡಿದೆ.
ಕರ್ತ ನೀನು ಕೊಟ್ಟಂತ ರಕ್ಷಣೆ ದೇವ್ರೆ ನಿನ್ನ ಮಹಿಮೆಗಾಗಿ ಇರ್ಬೇಕು ಸ್ವಾಮಿ. ಕರ್ತ ನಿನ್ನ ವಾಕ್ಯ ಹೇಳ್ತದೆ, ನೀವೇನ್ ಮಾಡಿದ್ರು ಆತನ ಮಹಿಮೆಗಾಗಿ ಮಾಡ್ರಿ ಎಂಬುದಾಗಿ. ದೇವರೇ, ನಮ್ಮನ್ನು ಕರ್ತನೆ ದಿನನಿತ್ಯ ನಮ್ಮನ್ನು ನೆನಪು ಮಾಡಿಕೊಳ್ತಾ ಇದ್ದೀವಿ ಸ್ವಾಮಿ. ದಿನನಿತ್ಯ ನಮಗೆ ಆರೋಗ್ಯ, ಬಾಲ, ಚೈತನ್ಯ ನೀನು ಕೊಟ್ಟು ನಡೆಸ್ತಾ ಇದ್ದೀವಿ. ಅದಕ್ಕಾಗಿ ಈ ಸಮಯದಲ್ಲಿ ದೇವರೇ ನಿನ್ನ ನಾಮ ಪ್ರಖ್ಯಾತಿಗೊಳ್ಳುವಾಗಿ ದೇವರೇ ನಮ್ಮನ್ನು ಆಶೀರ್ವಾದ ಮಾಡಿ. ಕರ್ತ ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ, ದಿನನಿತ್ಯ ದೇವರೇ ನಾವು ನಿನ್ನಲ್ಲಿ ನಿಲ್ಲುವಾಗಿ, ನಿನ್ನಲ್ಲಿ ಜೀವಿಸುವಾಗಿ ಕೃಪೆ ತೋರಿಸಿ. ನಿನ್ನ ವಾಕ್ಯ ಹೇಳ್ತದೆ, ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ. ಇವತ್ತು ನಾವಿರುವುದೇ ನಿನ್ನ ಕೃಪೆ ಸ್ವಾಮಿ. ಕರ್ತನೆ, ಇಂಥ ಒಂದು ಸ್ಥಾನದಲ್ಲಿದ್ದೇವೆ, ಇಂಥ ಒಂದು ಕರ್ತನೆ ಇವತ್ತು ನಮ್ಮನ್ನು ಆರಾಧನೆಯಲ್ಲಿ ಬರಮಾಡಿದಕ್ಕಾಗಿ ಸ್ತೋತ್ರ. ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂಬುದಾಗಿ ಹೇಳುವಾಗಲೇ ನಿನ್ನ ಮಕ್ಕಳಲ್ಲಿ ಸಂತೋಷ ಬರಲಿ ದೇವರು. ಹಲ್ಲೆಲೂಯಾ. ಪರಮ ಬಿರಿದು ಪಡೆಯಲೆಂದು ನಾನು ಗುರಿಯ ಕಡೆಗೆ ಓಡುವೆನು. ಪರಮ ಬಿರಿದು ಪಡೆಯಲೆಂದು ನಾನು ಗುರಿಯ ಕಡೆಗೆ ಓಡುವೆನು. ಓಡುವೆನು 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 ಯೇಸುವಿನ ಹಿಂದೆ ಓಡುವೆನು. ಯೇಸುವಿನ ಹಿಂದೆ ಓಡುವೆನು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಲಾಭವಾದ ಎಲ್ಲವನ್ನು ನಾನು ನಷ್ಟವೆಂದು ಎನಿಸುವೆನು. ಲಾಭವಾದ ಎಲ್ಲವನ್ನು ನಾನು ನಷ್ಟವೆಂದು ಎನಿಸುವೆನು. ಯೇಸುವಿನ ಕಾರ್ಯಕ್ಕಾಗಿ, ಯೇಸುವಿನ ಕಾರ್ಯಕ್ಕಾಗಿ ಹರ್ಷದಿಂದ ಓಡುವೆನು. ಆಮೆನ್ ಆಮೆನ್. ಹರ್ಷದಿಂದ ಓಡುವೆನು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮದಲಿಂಗ ಯೇಸು ರಾಜನ ಕಾಣಲು ತವಕಿಸುವೆ. ಮದಲಿಂಗ ಯೇಸು ರಾಜನ ಕಾಣಲು ತವಕಿಸುವೆ. ಆಸೆಯಲ್ಲ ಏಸುತ್ತಾನೆ, ಆಸೆಯಲ್ಲ ಏಸುತ್ತಾನೆ. ಭಾಗ್ಯವೆಲ್ಲ ಮುಖಾತನೆ, ಭಾಗ್ಯವೆಲ್ಲ ಮುಖಾತನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅಡ್ಡಿಗಳು ಎಷ್ಟಾದರೂ ನೆಲೆಸಿರುವೆ ನಂಬಿಕೆಯಲ್ಲೇ. ಅಡ್ಡಿಗಳು ಎಷ್ಟಾದರೂ ನೆಲೆಸಿರುವೆ ನಂಬಿಕೆಯಲ್ಲೇ. ನನಗಾಗಿ ನೇಮಿಸಿದ, ನನಗಾಗಿ ನೇಮಿಸಿದ ಹಾದಿಯಲ್ಲೇ ಓಡುವೆನು. ಹಾದಿಯಲ್ಲೇ ಓಡುವೆನು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹೌದು ದೇವರೇ,
ಕರ್ತನ ನಮ್ಮ ಜೀವನದಲ್ಲಿ ಎಷ್ಟೊಂದು ಅಡ್ಡಿ ಆಕಾಂತಗಳು ದೇವರೇ ಬಂದ್ರು ಅದನ್ನು ಜಯಿಸುವಾಗೆ ನೀನು ಕೊಟ್ಟಂತ ಈ ಕೃಪೆಗಾಗಿ ಸ್ತೋತ್ರ. ಕರ್ತ, ನೀನಿಲ್ಲದ ಜೀವಿತ ಅದು ಜೀವಿತವಲ್ಲ ದೇವರೇ. ನೀನಿಲ್ಲದ ಬಾಳು ಅದು ಬಾಳಲ್ಲ ದೇವರೇ. ಕರ್ತನೆ, ಈ ದಿನದಲ್ಲಿ ದೇವರೇ ನಮ್ಮನ್ನು ನಾವೇ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ನಿನ್ನ ಬರೋಣದವರೆಗೂ ದೇವರೇ ನಂಬಿಗಸ್ತರಾಗಿ ನಾವು ಜೀವಿಸುವಾಗೆ ನೀವು ಕೃಪೆ ತೋರಿಸು. ಕರ್ತನೆ, ಎಡಕ್ಕಾಗಲಿ ಬಲಕ್ಕಾಗಲಿ ನಾವು ತಿರುಗಿಕೊಳ್ಳದೆ ಇದೇ ಮಾರ್ಗ, ಇದೇ ಸತ್ಯ, ಇದೇ ಜೀವ ಎಂಬುದಾಗಿ ತಿಳಿದುಕೊಳ್ಳುವಾಗೆ ನಿಮ್ ಕೃಪೆ ತೋರಿಸು. ನಿನ್ನ ವಾಕ್ಯ ಹೇಳ್ತದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ. ನಿನ್ನ ಭಯದಲ್ಲಿ ನಾವು ಇರಬೇಕು ಸ್ವಾಮಿ. ನಿನ್ನ ಒಂದು ಪ್ರೀತಿಯಲ್ಲಿ, ನಿನ್ನ ವಿಶ್ವಾಸದಲ್ಲಿ ನಾವು ಇರಬೇಕು ಸ್ವಾಮಿ. ಕರ್ತನೆ, ಸ್ತೋತ್ರ ದೇವರೇ. ನಮ್ಮನ್ನು ಇಷ್ಟಾಗಿ ಪ್ರೀತಿಸ್ತಾ ಇದ್ದೀವಿ, ಇಷ್ಟಾಗಿ ನಮ್ಮನ್ನು ನಡೆಸ್ತಾ ಇದ್ದೀವಿ ದೇವರೇ, ಅದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಾವು ಕೀರ್ತನೆ ಭಾಗಕ್ಕೆ ಬರೋಣ. ಕೀರ್ತನೆ 16ನೇ ಅಧ್ಯಾಯ ನಮ್ಮ ಮಧ್ಯದಲ್ಲಿ ರೀನಾ ಅವರು ಓದಲಿದ್ದಾರೆ. ನಾವೆಲ್ಲರೂ ಶ್ರದ್ಧೆಯಿಂದ ಕೇಳಿಸಿಕೊಳ್ಳೋಣ. ಕೀರ್ತನೆ 16ನೇ ಅಧ್ಯಾಯ. ಅವ್ರು ಓದುವ ಆಗ್ಲೇ ನಾವು ಸಹ ಓದಿಕೊಳ್ಳೋಣ. ದೇವರೇ, ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡು. ದೇವರೇ, ನಾನು ಶರಣಾಗತನು, ನನ್ನನ್ನು ಕಾಪಾಡು. ನಾನು ಯೆಹೋವನನ್ನು ಕುರಿತು ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲಿಯೇ ಹೊರತು ಬೇರೆ ಇಲ್ಲ ಎಂತಲೂ ಭೂಲೋಕದಲ್ಲಿರುವ ದೇವ ಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು ಎಂತಲೂ ಹೇಳುವೆನು. ಇತರ ದೇವರುಗಳನ್ನು ಅವಲಂಬಿಸದವರಿಗೆ ಬಹಳ ಕಷ್ಟ ನಷ್ಟಗಳು ಉಂಟಾಗುವವು. ಅವರಂತೆ ನಾನು ರಕ್ತವನ್ನು ಪಾನದ್ರವ್ಯವಾಗಿ ಸಮರ್ಪಿಸುವುದೇ ಇಲ್ಲ. ಅವರ ನಾಮಗಳನ್ನಾದರೂ ಉಚ್ಚರಿಸುವುದಿಲ್ಲ. ನನ್ನ ಪಾನವು ಯೆಹೋವನೇ. ನೀನೇ ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸುತ್ತಿ. ನನಗೆ ಪ್ರಾಪ್ತವಾಗಿರುವ ಸ್ವಾಸ್ಥ್ಯವು ರಮಣೀಯವಾದುದು. ಅದು ನನಗೆ ಸಂತೃಪ್ತಿಕರವಾಗಿದೆ. ಯೆಹೋವನು ನನಗೆ ಆಲೋಚನೆಯನ್ನು ಹೇಳಿ ಕೊಡುತ್ತಾನೆ. ಆತನನ್ನು ಕೊಂಡಾಡುವೆನು. ರಾತ್ರಿ ಸಮಯಗಳಲ್ಲಿ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸುತ್ತದೆ. ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನೆಂದಿಗೂ ಕದಲುವುದಿಲ್ಲ. ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ. ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ. ನನ್ನ ಶರೀರವು ಸುರಕ್ಷಿತವಾಗಿರುವುದು. ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಡಿಸುವುದಿಲ್ಲ. ನೀನು ನನಗೆ ಜೀವಮಾರ್ಗವನ್ನು ತಿಳಿಯಪಡಿಸುವಿ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ದೇವರು ಕೊಟ್ಟಂತ ಕೀರ್ತನೆಗಾಗಿ ನಾವು ಕೈಗೊಳ್ಳನೆತ್ತಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ದೇವರೇ, ನಿನ್ನಲ್ಲಿ ಶಾಶ್ವತವಾದ ಕರ್ತವ್ಯ, ಶಾಶ್ವತವಾದ ಕೃಪೆ ಇದೆ ದೇವರೇ. ಶಾಶ್ವತವಾಗಿರುವಂತ ದೇವರು ನೀನು ಸ್ವಾಮಿ. ದೇವ್ರ ವಾಕ್ಯ ಹೇಳ್ತಾನೆ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿಮ್ಮೊಟ್ಟಿಗೆ ಇರ್ತೇನೆ ಎಂದಾಗಿ. ಮತ್ತು ನೀವು ಆರಾಧನೆ ಮಾಡುವಂತ ದೇವರು ಆತನು ಯುಗದ ಸಮಾಪ್ತಿವರೆಗೂ ಇರುವಂತ ದೇವರು. ದೇವ್ರ ವಾಕ್ಯ ಹೇಳ್ತಾರೆ, ನಾನು ಮಾತು ಕೊಟ್ಟ ಮೇಲೆ ನಾನು ನೆರವೇರಿಸ್ತೇನೆ ಎಂದಾಗಿ. ಕರ್ತನೆ, ಇವತ್ತಿನ ಆರಾಧನೆ ದೇವರೇ ನಿನ್ನ ಪ್ರಸನ್ನತೆಯಲ್ಲಿ ತುಂಬಿಕೊಳ್ಬೇಕು.
ನಿನ್ನ ಮೈ ಮೇಲೆ ತುಂಬಿಕೊಳ್ಬೇಕು ಸ್ವಾಮಿ. ಕರ್ತ ನಿನ್ನ ಕರಗಳಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೇವಪ್ಪ. ಆಶೀರ್ವಾದ ಮಾಡು, ಬಲಪಡಿಸು. ನಜರೇತನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಬೇಡಿ ಹೊಂದಿದ ನಮ್ಮ ಸ್ವರ್ಗೀಯ ಜೀವಳ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರು ತಾನೇ ಸಬ್ಬತ್ ದಿನದ ಆರಾಧನೆಯಲ್ಲಿ ನಮ್ಮನ್ನು ಇಷ್ಟಾಗಿ ಪ್ರೀತಿಸಿ ಇಷ್ಟಾಗಿ ನಮ್ಮನ್ನು ನಡೆಸ್ಕೊಂಡು ಬರ್ತಾ ಇದ್ದಾನೆ. ಅದಕ್ಕಾಗಿ ಸ್ತೋತ್ರ. ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಮನವಿ ಏನಂದ್ರೆ, ನೀವು ಪ್ರಾರ್ಥನೆ ಮಾಡ್ರಿ, ಆದಷ್ಟು ಬೇಗ ಸಭೆಗಳು ಓಪನ್ ಆಗ್ಬೇಕು. ಎಲ್ಲರೂ ಕೂಡಿ ಆರಾಧಿಸುವಾಗೆ ನೀವು ಪ್ರಾರ್ಥನೆ ಮಾಡ್ರಿ. ದೇವ್ರು ಖಂಡಿತ ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡಲಿದ್ದಾನೆ. ಯಾಕಂದ್ರೆ ಯಾವಾಗ ಎಲ್ಲಿ 2-3 ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದಾಗಿ ಇವತ್ತು ದೇವ್ರು ತಾನೇ ಆದಷ್ಟು ಬೇಗ ನಮಗೆ ಉತ್ತರ ಕೊಟ್ಟು ಆದಷ್ಟು ಬೇಗ ಎಲ್ಲಾ ಸ್ಥಿತಿಗತಿಗಳನ್ನು ದೇವರು ಪರಿಪೂರ್ಣ ತೆಗೆದುಹಾಕಿ ಒಂದು ಒಳ್ಳೆ ರೀತಿಯಲ್ಲಿ ಕೂಡಿ ಬರುವ ಹಾಗೆ ದೇವ್ರ ಚಿತ್ತವಾದ್ರೆ ಮುಂದಿನ ತಿಂಗಳು ಮೊದಲನೇ ಆರಾಧನೆ ಎಲ್ಲರೂ ಸೇರಿ ಬರುವ ಹಾಗೆ ನಾವು ಆರಾಧಿಸೋಣ. ಇವತ್ತಿಂದ ನೀವು ಪ್ರಾರ್ಥನೆ ಮಾಡ್ರಿ, ದೇವ್ರ ಖಂಡಿತ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಈ ಸಮಯದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿ ದೇವರ ಸನ್ನಿಧಾನದಲ್ಲಿ ಮುಂದೆ ಇರುವಂತ ಸಂದೇಶ ಭಾಗಕ್ಕೆ ನಾವು ಹೋಗೋಣ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ, ಯಾರು ಕಣ್ಣು ತೆರೆಯೋದು ಬೇಡ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ನಿನ್ನ ಮುಖವ ನೋಡಬೇಕು ಯೇಸಯ್ಯ, ನಿನ್ನ ಮುಖವ ನೋಡಬೇಕು ಯೇಸಯ್ಯ, ನಿನ್ನ ಮುಖವ ನೋಡಬೇಕು ಯೇಸಯ್ಯ, ನಿನ್ನ ಮುಖವ ನೋಡಬೇಕು ಯೇಸಯ್ಯ. ಅಲ್ಲೇಲೂಯಾ, 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 ಅಲ್ಲೇಲೂಯಾ. ಕೃಪಾಭರಿತನಾದಂಥ ದೇವರೇ, ಈ ಸಬ್ಬತ್ ದಿನದಲ್ಲಿ ಈ ಆರಾಧನೆಯಲ್ಲಿ ದೇವರೇ ನಿನ್ನ ಮಕ್ಕಳೊಟ್ಟಿಗೆ ನೀನು ಏನ್ ಮಾತನಾಡ್ಬೇಕಂತ ಇದೆಯೋ ನೀನು ಮಾತನಾಡಿ ನೀನ್ ಮಹಿಮೆಂದಿಕೋ ಸ್ವಾಮಿ. ಒಬ್ಬೊಬ್ಬರ ಆತ್ಮ ಪ್ರಾಣ ಶರೀರ ನಿನ್ನ ಹತೋಟಿಯಲ್ಲಿ ತೆಗೆದುಕೋ ಸ್ವಾಮಿ. ದೇವ್ರ ವಾಕ್ಯ ಹೇಳ್ತದೆ, ಕಿವಿ ಉಳ್ಳವನು ಕೇಳಲಿ ಎಂಬುದಾಗಿ. ಕರ್ತ, ನಿನ್ನ ಮಕ್ಕಳು ನಿನ್ನ ಸನ್ನಿಧಾನದಲ್ಲಿ ಕೂತ್ಕೊಳ್ಳುವ ಹಾಗೆ, ನಿನ್ನ ಸನ್ನಿಧಾನವನ್ನು ಬಯಸುವ ಹಾಗೆ, ನಿನ್ನ ಸನ್ನಿಧಾನವನ್ನು ಗೌರವಿಸುವ ಹಾಗೆ ಕೃಪೆ ತೋರಿಸಿ. ದೇವ್ರ ವಾಕ್ಯ ಹೇಳ್ತದೆ, ನನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬರಿಗೆ ಸಲ್ಲಗೊಡಿಸಬಾರದು ಎಂಬುದಾಗಿ. ದೇವ್ರ ವಾಕ್ಯ ಹೇಳ್ತದೆ, ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆ ಮಾಡಲಿಲ್ಲ. ಕರ್ತನೆ, ಈ ಒಂದು ಕರ್ತನೆ ಈ ಆರಾಧನೆಯನ್ನು ವೀಕ್ಷಿಸುವಂತ ಪ್ರತಿ ಒಬ್ಬೊಬ್ಬರ ದೇವರೇ, ಅವರಿರುವಂತ ಸ್ಥಿತಿಗತಿಗಳನ್ನು ನೀನು ನೋಡ್ತಾ ಇದ್ದೆ ಸ್ವಾಮಿ. ಎಷ್ಟೊಂದು ಜನ ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಹಿಂಸೆಯಲ್ಲಿದ್ದಾರೆ ದೇವರು, ಅನಾರೋಗ್ಯದಲ್ಲಿದ್ದಾರೆ ದೇವರು. ಅಂಥವರನ್ನು ನೀನು ಮುಟ್ಟಿದ್ದೇವೆ. ಈ ಆರಾಧನೆ ದೇವರೇ ಅವರಿಗೆ ಆಶೀರ್ವಾದಕರವಾಗಿರಬೇಕು ದೇವರೇ. ಈ ಆರಾಧನೆ ದೇವರೇ ನಿನ್ನ ಮಹಿಮೆಗಾಗಿ ಜೀವಿಸುವಾಗೆ ನೀನು ಕೃಪೆ ಮಾಡು. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಬೇಡಿ ಹೊಂದಿದ ನಮ್ಮ ಸ್ವರ್ಗೀಯ ಜೀವಳ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವ್ರ ತಾನೇ ನಿಮ್ಮ ಸಂಗಡ ಮಾತನಾಡಲಿ. ಈ ಸಮಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನ ಮಾತ್ರ. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚುವುದು
ಬಿಚ್ಚಿರುವುದು ಅಂದನು. ಆಮೆನ್, ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಪರಲೋಕದ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಹಲ್ಲೆಲೂಯ. ಇವತ್ತು ಒಂದು 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 ಒಬ್ರು ಕೀ ನಮಗೆ ಕೊಡ್ತಾರೆ ಅಂದ್ರೆ ಅದು ಸುಮ್ಮನೆ ಕೊಡಲ್ಲ, ಜವಾಬ್ದಾರಿಯಿಂದ ಕೊಡ್ತಾರೆ. ಹಲ್ಲೆಲೂಯ. ಆ ಕೀ ಏನ್ ತೋರಿಸ್ತದೆ ಅಂದ್ರೆ ನೀನ್ ಬಿಚ್ಚಬಹುದು, ಅದನ್ನ ಹಾಕ್ಬೋದು. ಹಲ್ಲೆಲೂಯ. ಇವತ್ತು ಪರಲೋಕದ ಬೀಗದ ಕೈ ಕೊಡಕ್ಕೆ ದೇವರು ಶಕ್ತನಾಗಿದ್ದಾನೆ. ಅದನ್ನ ಸ್ವೀಕಾರ ಮಾಡಕ್ಕೆ ನಾನು ನೀನು ರೆಡಿ ಇದ್ದೇವಾ? ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣನೆಂಬುದಾಗಿ. ಹಲ್ಲೆಲೂಯ. ಇವತ್ತು ನಂಬಿಗಸ್ತರು ಬಹಳ ಬೇಕ್ರಿ. ಇವತ್ತು ನಂಬಿಕೆ ಇಲ್ಲದೆ ಏನ್ ಮಾಡಕ್ಕಾಗಲ್ಲ. ಹಲ್ಲೆಲೂಯ. ಇವತ್ತು ನಂಬಿಕೆ ಬಹಳ ಮುಖ್ಯ. ಒಬ್ಬ ಮನುಷ್ಯನಲ್ಲಿ ನಂಬಿಕೆ ಅನ್ನೋದು ಬಹಳ ಮುಖ್ಯ. ಯಾವಾಗ ಒಬ್ಬ ಮನುಷ್ಯನನ್ನ ನಾವು ನಂಬ್ತೇವೋ ಅವನಿಗೇನ್ ಮಾಡ್ತೇವೆ? ಜವಾಬ್ದಾರಿಗಳನ್ನ ಕೊಡ್ತಾ ಇರ್ತೇವೆ. ಚಿಕ್ಕ ಚಿಕ್ಕ ಕೆಲಸಗಳನ್ನು ಕೊಡುವಾಗ ಏನಾಗ್ತದೆ, ಅವನು ನಂಬಿಗಸ್ತನಾಗಿರುವಾಗ ದೊಡ್ಡ ದೊಡ್ಡ ಕೆಲಸಗಳನ್ನ ಕೊಡ್ತಾ ಇರ್ತೇವೆ. ಒಬ್ಬ ಮನುಷ್ಯನೇ ಎಷ್ಟು ನೋಡ್ತಾನೆ ಅಂದ್ರೆ ಪರಲೋಕದ ದೇವರು ಎಷ್ಟು ನೋಡ್ಬೋದು. ಹಲ್ಲೆಲೂಯ. ಅದಕ್ಕೆ ಇವತ್ತೇನಂದ್ರೆ ಇವತ್ತು ನಂಬಿಗಸ್ತರು ಬಹಳ ಬೇಕಾಗಿದ್ದಾರೆ. ಈ ಲೋಕದಲ್ಲಿ ಬಹಳ ನಂಬಿಗಸ್ತರು ಬೇಕಾಗಿದ್ದಾರೆ. ಇವತ್ತು ನಿನ್ನನ್ನ ಸೃಷ್ಟಿ ಮಾಡಿರೋದು ಯಾಕೆ ಅಂದ್ರೆ ಆತನ ಕೆಲಸದಲ್ಲಿ ನಾವು ನಂಬಿಗಸ್ತರಾಗಿರ್ಬೇಕಂತ. ಇವತ್ತು ಎಷ್ಟೋ ಜನಕ್ಕೆ ದೇವರ ಕೆಲಸದಲ್ಲಿ ಇಷ್ಟ ಇಲ್ಲ. ಒಂದಲ್ಲ ಒಂದು ಟೈಮ್ ನಾನು ಹಾಗೆ ಇದ್ದೆ. ದೇವ್ರ ಕೆಲಸ ಅಂದ್ರೆ ಅಲಕ್ಷ್ಯ ಆಗ್ತಾ ಇದೆ. ಇವತ್ತು ದೇವ್ರ ಕೆಲಸ ಬಿಟ್ಟು ನಾನು ಬೇರೆ ಮಾಡಿದ್ರೆ ನನಗೆ ಬಹಳ ಹೊಡೆತ ಬೀಳ್ತದೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವು ಕಪ್ಪಡ್ರಿ, ಆಗ ನಿಮ್ಗೆ ಏನ್ ಬೇಕಾತನ್ ಕೊಡ್ತಾನೆ. ಇವತ್ತು ನಾವು ಎಲ್ಲಾದ್ರಲ್ಲೂ ನಾವು ತೃಪ್ತಿ ಪಡ್ಬೇಕಾ? ಎಲ್ಲಾದ್ರಲ್ಲೂ ನಾವು ಸಂತೋಷ ಪಡ್ಬೇಕಾ? ಎಲ್ಲಾದ್ರಲ್ಲೂ ನಾವು ನೆಮ್ಮದಿಯಾಗಿರ್ಬೇಕಾ? ನೀನು ದೇವ್ರ ಮಾತನ್ನ ಬಹಳ ಶ್ರದ್ಧೆಯಿಂದ ಕೇಳಬೇಕು. ಹಲ್ಲೆಲೂಯ. ಈ ವಚನ ನಾನು ಕೇಳುವಾಗ ನನಗೆ ಅಷ್ಟು ಅರ್ಥ ಆಗ್ಲಿಲ್ಲ. ಅದನ್ನ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಒಂದು ಜವಾಬ್ದಾರಿ ದೇವ್ರ ಕೈ ಕೊಡ್ತಾ ಇದ್ದಾನೆ. ಆ ಜವಾಬ್ದಾರಿ ನಾವು ಒತ್ಕೊಳ್ಳುವುದಾದ್ರೆ ಏನಾಗ್ತದೆ, ಆ ಜವಾಬ್ದಾರಿ ಆತನ ನಮ್ಮ ಸಂಗಡ ಚಲಿಸ್ತಾನೆ. ಹಲ್ಲೆಲೂಯ. ಅದಕ್ಕೆ ಇವತ್ತು ಇಲ್ಲಿ ನಾವೇನ್ ನೋಡ್ತಾ ಇದ್ದೇವೆ ಅಂದ್ರೆ, ಈ ವಚನ ಯಾಕೆ ಇಲ್ಲಿ ಬರ್ತದೆ ಅಂದ್ರೆ, ಅಲ್ಲಿ 16ನೇ ವಚನ 15ನೇ ವಚನ ನಾವು ನೋಡಿಕೊಳ್ಳೋಣ. ಅದೇ 16-15ರಲ್ಲಿ ಅವರನ್ನು, ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ ಸಿಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು, ಯೋನನ ಮಗನಾದ ಸಿಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವನು ನರು ಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳೋಕದ ಬಲವು ಅದನ್ನು ಸೋಲಿಸಲಾರದು. ಆಮೆನ್, ಹಲ್ಲೆಲೂಯ. ಇಲ್ಲಿ ಪೇತ್ರ ಏನಾಗ್ತದೆ ಅಂದ್ರೆ, ಎಲ್ಲರಿಗೂ ಕೇಳ್ತಾರೆ. ಅಲ್ಲಿ ನೀವು 13ನೇ ವಚನದಿಂದ ಓದ್ಬೇಕಾದ್ರೆ ಒಬ್ಬೊಬ್ರು ಒಂದೊಂದರ ಹೇಳ್ತಾರೆ. ಫಿಲಿಪ ಒಂಥರ ಹೇಳ್ತಾನೆ, ಇನ್ನೊಬ್ಬ ಒಂಥರ ಹೇಳ್ತಾನೆ. ಆದ್ರೆ ಪೇತ್ರ ಏನ್ ಹೇಳ್ತಾನೆ ಅಂದ್ರೆ, ನೀನು ಬರಬೇಕಾಗಿರುವಂತ ಕ್ರಿಸ್ತನೆಂಬುದಾಗಿ. ಇವತ್ತು ನಾನು ನೀನು ದೇವ್ರನ್ನ ತಿಳ್ಕೊಳ್ಬೇಕ್ರಿ. ಸತ್ಯ ದೇವ್ರು ಯಾರು, ನಮ್ಮ ರಕ್ಷಣೆ ಯಾರು, ನಮ್ಮ ಕುರುಬನು ಯಾರು, ನಮ್ಮ ವಿಮೋಚಕನು ಯಾರು. ಇವತ್ತು ಅನೇಕರಿಗೆ ಗೊತ್ತಿಲ್ಲ ದೇವ್ರು ಯಾರೆಂಬುದಾಗಿ. ಇವತ್ತು ದೇವರು ನಿನ್ನನ್ನು ಆರಿಸ್ಕೊಂಡಿರೋದು ಯಾಕಂದ್ರೆ ಅನೇಕರಿಗೆ ಗೊತ್ತಿಲ್ಲದಿರುವ ಜನರಿಗೆ ನೀನು ತಿಳಿಸ್ಬೇಕೆಂಬುದಾಗಿ ಆರಿಸ್ಕೊಂಡಿದ್ದಾನೆ. ಸುಮ್ಮನೆ ಆರಿಸ್ಕೊಂಡಿಲ್ರಿ. ದೇವರು ಹೇಳ್ತಾನೆ, ಕತ್ತಲಲ್ಲಿರುವಂತ ಜನರ ಮಧ್ಯದಲ್ಲಿ ನಿನ್ನನ್ನು ಬೆಳಕಾಗಿ ಇಡ್ತಾನೆ. ಇವತ್ತು ದೇವರು ನಾವು ಬೆಳಕಾಗಿರ್ಬೇಕು. ಬೆಳಕಂದ್ರೆ ಬರೀ ನಾವು ದೀಪ ಇಟ್ಕೊಂಡು ತಿರ್ಗದಲ್ಲ. ದೇವ್ರ ವಾಕ್ಯ ಎಲ್ಲಿ ಕತ್ತಲೆ ಅಂದ್ರೆ ಎಲ್ಲಿ ರಕ್ಷಣೆ ಇಲ್ಲದ ಜನ ಇದ್ದಾರೋ ಅಂತವರ ಮಧ್ಯದಲ್ಲಿ ನಾವು ಸುವಾರ್ತೆ ಸಾರಬೇಕು. ದೇವರನ್ನು ಪರಿಚಯ ಮಾಡಿಕೊಡ್ಬೇಕು. ಇವತ್ತು ಅನೇಕರಿಗೆ ಗೊತ್ತಿಲ್ಲ, ಕಷ್ಟ ಬಂದಾಗ, ದುಃಖ ಬಂದಾಗ, ಹಿಂಸೆ ಬಂದಾಗ ಯಾವ ರೀತಿ ಅದನ್ನ ಬಗೆಹರಿಸ್ಕೊಳ್ಬೇಕು, ಬಿಡಿಸ್ಬೇಕಂತ ಗೊತ್ತಿಲ್ಲ. ಆದ್ರೆ ಇವತ್ತು ನನಗೂ ನಿನಗೂ ಒಂದು ಕೃಪೆ ಇಟ್ಟಿದ್ದಾನೆ. ಅದನ್ನ ಯಾವ ರೀತಿ ಅದನ್ನ ಸಾಲ್ವ್ ಮಾಡಬೇಕು. ಹಲ್ಲೆಲೂಯ. ಅದಕ್ಕೆ ಇವತ್ತು ದೇವರು ಮಾಡಿದ ಉಪಕಾರ ನಾವು ಅನೇಕರ ಮಧ್ಯದಲ್ಲಿ ನಾವು ಹೋಗಿ ಸಾರಬೇಕೆಂಬುದಾಗಿ ದೇವರು ಎದುರು ನೋಡ್ತಾ ಇದ್ದಾನೆ. ಇವತ್ತು ನಾವು ಆತನ ಕೆಲಸ ನಾವು ಮಾಡ್ತಾ ಇಲ್ಲ. ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಆಗ್ತಾ ಇದ್ದೇವೆ. ಈ ಲೋಕದಲ್ಲಿ ನೀನು ಎಂತ ಕೆಲಸ ಮಾಡು, ಎಂತ ಸ್ಥಾನಮಾನದಲ್ಲಿರು, ಎಂತ ಆಸ್ತಿವನ್ನತವನಾಗಿರು, ನಿನಗೆ ಅದು ಪ್ರಯೋಜನ ಇಲ್ಲ.
ಹಲ್ಲೆಲೂಯಾ. ಅದಕ್ಕೆ ಮೊನ್ನೆ ಒಬ್ರು ಸಂದೇಶದಲ್ಲಿ ಹೇಳ್ತಾ ಇದ್ರು ಏನಂತ, ಒಬ್ಬ ವ್ಯಕ್ತಿಗೆ ಒಬ್ಬ ವ್ಯಕ್ತಿನ ದೇವ್ರು ಕೇಳಿದ್ನಂತೆ. ಒಬ್ಬ ವ್ಯಕ್ತಿನ ಹಲ್ಲೆಲೂಯಾ ದೇವ್ರು ಕೇಳಿದ್ನಂತೆ, ನಿನ್ನದು ಅಂತ ಏನಿದೆ ನಿನ್ನ ಹತ್ರ? ಹಲ್ಲೆಲೂಯಾ. ನಿನ್ನದು ಅಂತ ಏನಿದೆ ಅಂತ ಕೇಳುವಾಗ ಅವನು ಹೇಳಿದ್ನಂತೆ, ನಂದು ಅಂತ ಬಹಳ ಆಸ್ತಿ ಇದೆ, ನಂದು ಅಂತ ನನ್ನ ಹೆಂಡತಿ ಮಕ್ಕಳಿದ್ದಾರೆ. ಹಲ್ಲೆಲೂಯಾ. ದೇವ್ರು ಹೇಳಿದ್ನಂತೆ, ಅದ್ಯಾವುದು ನಿಂದಲ್ಲಪ್ಪ, ಅದೆಲ್ಲ ನಂದು. ಹಲ್ಲೆಲೂಯಾ. ಅವಾಗ ಅವನು ಅನ್ಕೊಂಡಂತೆ ನಂದು ಅಂತ ಏನಿದೆ? ಮತ್ತೆ ದೇವ್ರು ಕೇಳಿದ್ನಂತೆ, ನಿಂದು ಅಂತ ಏನಿದೆ? ಅದಕ್ಕೆ ಅವನು ಹೇಳಿದ್ದಂತೆ, ನಂದು ಅಂತ ನನ್ನ ಆತ್ಮ ಪ್ರಾಣ ಶರೀರ ಇದೆ. ಹಲ್ಲೆಲೂಯಾ. ಅವಾಗ ದೇವ್ರು ಹೇಳಿದ್ರಂತೆ, ಅದು ನಿಂದಲ್ಲ. ಈ ಶರೀರ ಮಣ್ಣಿಂದ ಬಂದಿದ್ದು ಮಣ್ಣಿಗೆ ಹೋಗ್ತದೆ, ಈ ಆತ್ಮ ಅದು ನಂದು. ಹಲ್ಲೆಲೂಯಾ. ಅವಾಗ ಅವನಿಗೆ ಜ್ಞಾನೋದಯ ಆಯ್ತಂತೆ, ನಂದು ಅಂತ ಏನು ಇಲ್ವಾ? ಹಲ್ಲೆಲೂಯಾ. ಅದ್ರ ದೇವ್ರು ಹೇಳಿದ್ರಂತೆ, ನಿಂದು ಅಂತ ಸಮಯ ಇದೆ. ಹಲ್ಲೆಲೂಯಾ. ಆ ಸಮಯ ನಿನಗೆ ಕೊಟ್ಟಿದ್ದೇನೆ. ಆ ಸಮಯ ದೇವ್ರ ಮಹಿಮೆಗಾಗಿ ನೀನು ಇಡ್ತಾ ಇದೆಯಾ, ದೇವ್ರ ಮಹಿಮೆಗಾಗಿ ಉಪಯೋಗಿಸ್ತಾ ಇದೆಯಾ ಎಂಬುದಾಗಿ ಯೋಚನೆ ಮಾಡುವಾಗ ಅವನಿಗೆ ಜ್ಞಾನೋದಯ ಆಯ್ತು. ಆ ಸಮಯ ಎಲ್ಲ ನಾನು ಸ್ವಂತ ಇಚ್ಛೆಗಾಗಿ ನಾನು ಉಪಯೋಗಿಸ್ತಾ ಇದ್ದೆ. ಹಲ್ಲೆಲೂಯಾ. ಆದ್ರೆ ದೇವ್ರು ಇವತ್ತು ನಿನ್ನ ಹತ್ರ ಲೆಕ್ಕ ಕೇಳ್ತಾ ಇದ್ದಾನೆ. ನಾನು ಇಷ್ಟೆಲ್ಲ ನಿನ್ಗೆ ಉಪಕಾರ ಮಾಡಿದೆ, ನನಗಾಗಿ ನೀನ್ ಏನು ಮಾಡಿದೆ? ಹಲ್ಲೆಲೂಯಾ. ಆದ್ರೆ ನೀನ್ ದೇವರ ಮಹಿಮೆಗಾಗಿ ಮಾಡುವುದಾದ್ರೆ ಪರಲೋಕ ಬಾಗಿಲು ತೆರೀತದೆ, ಪರಲೋಕದ ಬೀಗದ ಕೈ ನಿನಗೆ ಕೊಡಲ್ಪಡ್ತದೆ. ಹಲ್ಲೆಲೂಯಾ. ದೇವರು ಹೇಳ್ತಾನೆ, ನೀನ್ ಯಾರ ಸೊತ್ತಲ್ಲ, ನೀನ್ ದೇವರ ಸೊತ್ತು ಎಂಬುದಾಗಿ. ದೇವರು ನಿನ್ನನ್ನು ಈ ಲೋಕದಲ್ಲಿ ಇಟ್ಟಿರುವುದು ಯಾಕೆ ಅಂದ್ರೆ ಆತನ ಮಹಿಮೆಗಾಗಿ. ನಾನು ಎಷ್ಟೋ ಸಲ ಯೋಚನೆ ಮಾಡ್ತೇನೆ, ನಾನು ಸತ್ತಿ ಎಷ್ಟು ವರ್ಷ ಆಗ್ಬೇಕಾಗಿತ್ತು, ಆದ್ರೆ ಯಾಕೆ ನನ್ನ ಬದುಕಿಸಿದಾನೆ ಅಂದ್ರೆ ಆತನ ಕೆಲಸವನ್ನು ಮಾಡುವುದಕ್ಕಾಗಿ. ಇವತ್ತು ದೇವ್ರು ಕೊಟ್ಟಿರುವಂತ ಕೆಲಸದಲ್ಲಿ ನೀನು ನಂಬಿಗಸ್ತನಾಗಿದ್ರೆ ದೇವರು ನಿನ್ಗೋಸ್ಕರ ಅನೇಕ ಬಾಗಿಲುಗಳು ತೆರೆಯಲ್ಪಡ್ತದೆ. ದೇವರು ವಾಕ್ಯ ಹೇಳ್ತದೆ, ದೇವರು ಬಾಗಿಲು ತೆರೆಯದೆ ಹೋದ್ರು ಅದು ಯಾರು ತೆರೆಯಕ್ಕಾಗಲ್ಲ. ಇವತ್ತು ಒಂದೊಂದು ದಿನ ನಾವು ಜೀವಿಸ್ತಾ ಇದ್ದೇವೆ ಅಂದ್ರೆ ಅದು ನಮ್ಮ ಸ್ವಂತ ಬಲ ಅಲ್ಲ, ದೇವರ ಬಲ. ಯಾಕೆ ಇವತ್ತಲ್ಲ ನಾಳೆ ನನ್ನ ಮಗ ನನ್ನ ಕೆಲಸ ಮಾಡ್ತಾನೆ, ಇವತ್ತಲ್ಲ ನನ್ನ ಮಗ ನನ್ನ ಮಾತು ಕೇಳ್ತಾನೆ. ಹಲ್ಲೆಲೂಯಾ. ಯಾರು ಆತನ ಮಾತು ಕೇಳ್ತಾರೋ ಅವರ ಸಂಗಡ ದೇವರು ಮಾತಾಡ್ತಾನೆ. ಅದಕ್ಕೆ ಆ ಪೇತ್ರ ಏನ್ ಮಾಡ್ದ ಅಂದ್ರೆ ಅವನಿಗೆ ಜ್ಞಾನೋದಯ ಅಂದ್ರೆ ಅವನಿಗೆ ಆತ್ಮಿಕ ಬಲದಿಂದ ಅವನು ಹೇಳ್ತಾನೆ, ನೀನು ಬರಬೇಕಾಗಿರುವಂತ ಕ್ರಿಸ್ತನೇ ಎಂಬುದಾಗಿ. ಅದಕ್ಕೆ ದೇವ್ರು ಹೇಳ್ತಾನೆ, ಅದಕ್ಕೆ ಆ ದೇವ್ರು ಏನ್ ಮಾಡ್ತಾನೆ, ಆ ಪರಲೋಕದ ಅಧಿಕಾರ ಅವನಿಗೆ ಕೊಡ್ತಾನೆ. ಅದಕ್ಕೆ ಅಲ್ಲಿ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಈ ಬಂಡೆ ಮೇಲೆ ನಾನು ಸಭೆಯನ್ನು ಕಟ್ತೇನೆ ಎಂಬುದಾಗಿ. ಈ ಲೋಕದಲ್ಲಿ ಒಂದು ದೊಡ್ಡ ಸಭೆ ಕಟ್ಟೋದಲ್ರಿ. ಇವತ್ತು ದೇವ್ರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ನಿನ್ನ ಮುಖಾಂತರ ನಾನು ಮಹಿಮೆ ಹೊಂದಬೇಕು. ದೇವ್ರ ವಾಕ್ಯ ಹೇಳ್ತದೆ, ನೀನೇ ದೇವರ ಆಲಯ ಎಂಬುದಾಗಿ. ಇವತ್ತು ದೇವರ ಆಲಯವಾಗಿ ನಮ್ಮನ್ನು ಇಟ್ಟಿದ್ದಾನೆ ದೇವರು. ಈ ಆಲಯದಲ್ಲಿ ದೇವರು ನಿಜವಾಗ್ಲೂ ವಾಸ ಮಾಡ್ತಾ ಇದ್ದಾನ. ಹಲ್ಲೆಲೂಯಾ. ಇವತ್ತು ಅನೇಕ ಜನ ಮೇಲ್ ಒಂದು ತರ ಇದ್ದಾರೆ, ಹೊರಗಡೆ ಒಂದು ತರ ಇದ್ದಾರೆ. ಆದ್ರೆ ದೇವರು ನಿನ್ನನ್ನು ನೋಡ್ತಾ ಇರೋದು ಒಳಗಡೆ. ಯಾವಾಗ ನೀನು ಒಳಗಡೆ ಶುದ್ಧನಾಗಿರ್ತೀವೋ ದೇವ್ರು ಖಂಡಿತವಾಗಿ ನಿನ್ನ ಒಳಗಡೆ ವಾಸ ಮಾಡ್ತಾನೆ. ನೀನು ಒಳಗಡೆ ಶುದ್ಧನಾಗಿದ್ರೆ ನೀನು ಮೇಲೆ ಶುದ್ಧನಾಗ್ಬಿಡ್ತೀಯ. ಇವತ್ತು ಜನ ಒಳಗೆ ಶುದ್ಧ ಆಗ್ತಾ ಇಲ್ಲ, ಮೇಲೆ ಶುದ್ಧ ಆಗ್ತಾ ಇದ್ದಾರೆ, ನಟನೆಗಳು ಮಾಡ್ತಾ ಇದ್ದಾರೆ. ಆದ್ರೆ ದೇವರಿಗೆ ನಟನೆ ಮುಖ್ಯ ಅಲ್ರಿ, ಯಥಾರ್ಥತೆ ಮುಖ್ಯ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಒಂದು ವಾಕ್ಯ ಹೇಳ್ತದೆ, ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ ಮಾತ್ರ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಆಮೆನ್. ಹಲ್ಲೆಲೂಯಾ. ದೇವರು ಎಲ್ಲ ಅಧಿಕಾರ ಉಳ್ಳಂತ ದೇವ್ರಿ ನಮ್ಮ ದೇವರು. ಇವತ್ತು ನೀನ್ ಎಂತ ಎಂತ ಪರಿಸ್ಥಿತಿಯಲ್ಲಿ ನೀನು ಹೋದ್ರು ದೇವ್ರು ನಿನ್ಗೆ ಉತ್ತರ ಕೊಡ್ತಾರೆ. ನೀನ್ ಎಂತ ಪಾಪಿ ಆಗಿರೋ ದೇವ್ರು ನಿನ್ನ ಪಾಪವನ್ನು ತೊಳೆದು ನಿನ್ನನ್ನು ಶುದ್ಧಿ ಮಾಡ್ತಾರೆ. ಇವತ್ತು ಅನೇಕರಂತಾರೆ, ನಾನು ತುಂಬಾ ಪಾಪ ಮಾಡಿ ನಾನು ದೇವರಿಂದ ದೂರ ಹೋಗಿದ್ದೇನೆ. ಯಾವಾಗ ನಿನ್ಗೆ ಆ ರೀತಿಯಾಗಿ ಜ್ಞಾನೋದಯ ಆಗ್ತದೋ ದೇವ್ರೇನ್ ಮಾಡ್ತಾನೆ, ನಿನ್ಗೆ ಮತ್ತೆ ಪುನರ್ಜೀವಿತವಾಗಿ ದೇವ್ರು ಕೊಟ್ಟು ಬಿಡ್ತಾನೆ. ತಪ್ಪಿ ಹೋದ ಮಗ ತಂದೆ ಮನೆಯನ್ನು ಬಿಟ್ಟು ಅವನು ಹೋಗ್ತಾನೆ, ಅವನ್ನೆಲ್ಲ ಕಳ್ಕೊಂಡ್ಮೇಲೆ ಅವನಿಗೆ ಜ್ಞಾನೋದಯ ಆಗ್ತದೆ. ಆ ಜ್ಞಾನೋದಯ ಆದ್ಮೇಲೆ ಅವನಿಗೆ ಬುದ್ಧಿ ಬರ್ತದೆ. ಆ ಬುದ್ಧಿ ಬಂದಾಗ ಏನಾಗ್ತದೆ, ತಂದೆ ಮನೆಗೆ ಓಡಿ ಬರ್ತಾನೆ. ತಂದೆ ದ್ವೇಷ ಮಾಡ್ತಾನ,
ತಂದೆ ಪ್ರೀತಿ ಮಾಡ್ತಾನೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಇವತ್ತು ದೇವರು ಎದುರು ನೋಡ್ತಾ ಇದ್ದಾನೆ. ನೀನು ಎಷ್ಟೇ ಪಾಪ ಮಾಡಿರೋ ದೇವ್ರು ನಿನ್ನ ಕ್ಷಮಿಸ್ತಾನೆ. ಆದ್ರೆ ದೇವ್ರು ಹೇಳ್ತಾನೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಆದ್ರೆ ಇನ್ನು ಮೇಲೆ ನೀನು ಪಾಪ ಮಾಡಬೇಡ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ದೇವ್ರು ಎದುರು ನೋಡ್ತಿರುವಂತ ಕಾರ್ಯ, ನಿನಗೊಂದು ಜವಾಬ್ದಾರಿ ದೇವ್ರು ಕೊಡ್ಬೇಕಂತ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಇನ್ನೊಂದು ವಚನ ಹೇಳ್ತದೆ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. ಹೀಗಿರುವುದರಿಂದ ನೀವು ಮೊದಲು ದೇವರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಆಮೆನ್. ಹಲ್ಲೆಲೂಯಾ. ಇದು ಏನ್ ಈ ವಾಕ್ಯ ಈಗ ಹೇಳ್ತದಲ್ಲ, ದೇವರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಟ್ರೆ ಏನ್ ಸಿಗ್ತದೆ? ಇವತ್ತು ಅನೇಕರು ಅಂತಾರೆ, ಕಷ್ಟಪಟ್ಟು ನಾವು ದುಡಿದ್ರೇನೆ ನಮ್ಗೆ ಹೊಟ್ಟೆ ತುಂಬಾ ಊಟ ಇಲ್ಲ. ಈ ದೇವರಾಜ್ಯಕ್ಕಾಗಿ ದುಡಿದ್ರೆ ಏನ್ ಸಿಗ್ತದೆ? ಹಲ್ಲೆಲೂಯಾ. ನೀನ್ ದೇವರಾಜ್ಯಕ್ಕಾಗಿ ದುಡಿದು ನೋಡು, ದೇವ್ರು ನಿನ್ನ ಪೋಷಣೆ ಮಾಡುವ ರೀತಿನೇ ಬೇರೆ ಇರ್ತದೆ. ಹಲ್ಲೆಲೂಯಾ. ಇಸ್ರಾಯೇಲ್ ಜನ ಮನ್ನ ತಿಂದೆ ಗುಣಗುಟ್ಟಿದ್ರಿ. ಅದು ಲೋಕದ ಮನ್ನ ಅಲ್ಲ, ಪರಲೋಕದ ಮನ್ನ. ಹಲ್ಲೆಲೂಯಾ. ಆದ್ರೆ ದೇವರು ಕೊಡುವಂತ ಮನ್ನ ಹೇಗಿರ್ತದೆ ಅಂದ್ರೆ ನಿನ್ನನ್ನು ತೃಪ್ತಿ ಪಡಿಸುವ ರೀತಿಯಲ್ಲಿ ಇರ್ತದೆ. ಹಲ್ಲೆಲೂಯಾ. ದೇವರಿಂದ ಬರುವಂತ ಆಶೀರ್ವಾದ ಹೇಗಿರ್ತದೆ ಅಂದ್ರೆ ಅದು ತೃಪ್ತಿ ಪಡಿಸ್ತದೆ. ದೇವರಿಂದ ಬರುವಂತ ಆಶೀರ್ವಾದ ಯಾರು ಅದನ್ನು ಕಿತ್ಕೊಳ್ಳಕ್ಕಾಗಲ್ಲ. ಹಲ್ಲೆಲೂಯಾ. ಆದ್ರೆ ಮನುಷ್ಯನ ಆಶೀರ್ವಾದ ಬೇಡ. ಇವತ್ತು ದೇವರ ಆಶೀರ್ವಾದವನ್ನು ನೋಡ್ರೆ, ಇವತ್ತು ದೇವರು ಕೊಡುವಂತ ಜವಾಬ್ದಾರಿ, ದೇವರು ಕೊಡುವಂತ ಕೆಲಸದಲ್ಲಿ ನೀನು ಯಥಾರ್ಥವಾಗಿ ನಿಂತ್ಕೋ. ನಾನು ದೇವರ ಕೆಲಸ ಅಂದ್ರೆ ಅಲಕ್ಷ್ಯ ಮಾಡ್ತಾ ಇದ್ದೆ. ಅಲಕ್ಷ್ಯ ಮಾಡಿ ಏನಾಗ್ತಾ ಇತ್ತು, ನನ್ನ ಜೀವನ ಕಟ್ಕೊಳಕ್ ಆಗ್ತಾ ಇರ್ಲಿಲ್ಲ. ಇವತ್ತು ದೇವರ ಕೆಲಸದಿಂದ ನಾನು ಎಷ್ಟೊಂದು ಆಶೀರ್ವಾದ ನಾನು ಹೊಂದ್ಕೊಳ್ತಾ ಇದ್ದೆ. ಶಾರೀರಿಕ ಅಲ್ಲ, ಆತ್ಮಿಕ ಆಶೀರ್ವಾದ ಬಹಳ ಹೊಂದ್ಕೊಳ್ತಾ ಇದ್ದೆ. ಇವತ್ತು ದೇವರ ಸನ್ನಿಧಾನ ಅಂದ್ರೆ ಅಷ್ಟು ಪ್ರೀತಿ ಆಗ್ತದೆ, ಅಷ್ಟು ಗೌರವ ಆಗ್ತದೆ. ಹಲ್ಲೆಲೂಯಾ. ಇವತ್ತು ಲೋಕದ ಮಾತಂದ್ರೆ ನನಗೆ ಹಿಂಸೆ ಆಗ್ತದೆ ಕೇಳಕ್ಕೆ. ಆದ್ರೆ ಪರಲೋಕದ ಮಾತು, ದೇವರ ಮಾತು ಕೇಳೋದ್ರಿಂದ ಎಷ್ಟು ರೀತಿಯ ಸಂತೋಷ ಬರ್ತದೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಈ ಲೋಕದವರಿಗೆ, ಇಲ್ಲಿ ಶಿಲುಬೆಯ ಮಾತು ಲೋಕದವರಿಗೆ ಹುಚ್ಚು ಮಾತು. ಹಲ್ಲೆಲೂಯಾ. ಅದಕ್ಕೆ ಇವತ್ತು ದೇವ್ರನ್ನ ನೀನು ಗೌರವಿಸುವುದಾದ್ರೆ, ದೇವ್ರನ್ನ ಆರಾಧಿಸುವುದಾದ್ರೆ, ದೇವ್ರು ನಿನಗೆ ಜವಾಬ್ದಾರಿಗಳು ಕೊಡ್ತಾನೆ. ಅದೇ ಅಲ್ಲಿ ನಾವು ನೋಡ್ತೇವೆ, ಒಬ್ಬ ವ್ಯಕ್ತಿ ಹತ್ರ 5 ತಲಾಂತು, 2 ತಲಾಂತು, 1 ತಲಾಂತು ಕೊಡ್ತಾರೆ ದೇವ್ರು. ಆದ್ರೆ 5 ಕೊಟ್ಟವನ್ ಏನ್ ಮಾಡ್ತಾನೆ? ಡಬಲ್ ಮಾಡ್ತಾನೆ. 2 ಕೊಟ್ಟವನು ಡಬಲ್ ಮಾಡ್ತಾನೆ. 1 ಕೊಟ್ಟವನ್ ಏನ್ ಮಾಡ್ತಾನೆ? ಬಚ್ಚಿಟ್ಟು ಬಿಡ್ತಾನೆ. ಆದ್ರೆ ಬಚ್ಚಿಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಆದ್ರೆ ಕೊಡುವುದ್ರಲ್ಲಿ ನಾವು ಅದನ್ನ ಇಂಪ್ರೂವ್ ಮಾಡುವಾಗ ಏನಾಗ್ತದೆ? ದೇವ್ರ ಕಾರ್ಯ ಮಾಡ್ತಾನೆ. ಇವತ್ತು ಎಷ್ಟೊಂದು ಸೇವೆಗಳು ನಾವು ನೋಡ್ತೇವೆ, ಎಷ್ಟೊಂದು ಸೇವೆಗಳಲ್ಲಿ ನಾವು ಕೇಳ್ತೇವೆ, ಸೇವಕರುಗಳು ಹೇಳ್ತಾರೆ, ಪ್ರಾರಂಭದಲ್ಲಿ ನಮ್ಗೆ ಯಾರು ಇರ್ಲಿಲ್ರಿ. ಆದ್ರೆ ಇವತ್ತು ರಾಶಿ ಜನ ದೇವ್ರು ತಂದಾಗ್ತಾ ಇಲ್ಲ. ಯಾಕೆ? ದೇವರ ಕೆಲಸದಲ್ಲಿ ನೀನು ನಂಬಿಗಸ್ತನಾಗಿದ್ರೆ ದೇವರು ನಿನಗೋಸ್ಕರ ಅನೇಕ ರೀತಿಯಾದಂತ ಕೆಲಸಗಳು ಮಾಡಿಬಿಡ್ತಾನೆ. ಯಾಕಂದ್ರೆ ದೇವರು ಹೇಳ್ತದೆ, ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ದೇವ್ರ ವಾಗ್ದಾನ ಸುಮ್ಮನೆ ವಾಗ್ದಾನ ಅಲ್ರಿ, ದೇವ್ರು ನುಡಿದ ಮೇಲೆ ಅವನು ಮಾಡಿ ತೋರಿಸ್ತಾನೆ. ನನ್ನ ಲೈಫಲ್ಲೂ ಎಷ್ಟೊಂದು ವಾಗ್ದಾನಗಳು ಇನ್ನೂ ಪೆಂಡಿಂಗ್ ಇದೆ. ಆದ್ರೆ ದೇವ್ರ ಹತ್ರ ನಾನು ಕೇಳ್ತಾ ಇದ್ದೇನೆ, ದೇವ್ರು ಯಾವಾಗ ಅದು ನೆರವೇರ್ತದೆ? ದೇವ್ರು ಖಂಡಿತ ನೆರವೇರಿಸ್ತಾನೆ. ಅದು ನೆರವೇರೋವರೆಗೂ ನಮ್ಮನ್ನ ಈ ಲೋಕ ಯಾತ್ರೆ ಮಾಡಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಇವತ್ತು ದೇವರು ನಿನ್ನ ಮೇಲೆ ನಂಬಿಗಸ್ತನಾಗಿ ಕೆಲಸ ಕೊಟ್ಟಿರುವಾಗ ಆ ಕೆಲಸದಲ್ಲಿ ನೀನು ಯಾವ ರೀತಿ ಇದೆ ಎಂಬುದಾಗಿ ದೇವರು ಎದುರು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ನಾವು ಒಬ್ಬ ವ್ಯಕ್ತಿನ ನಾವು ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನದಿಂದ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನದ 2ನೇ ಭಾಗ. ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಏನು ಸಿಕ್ಕಲಿಲ್ಲ, ಆದ್ರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ ಸಿಮೋನ್ ಪೇತ್ರನ ಬಗ್ಗೆ. ಅವರು ಮೀನ್ ಹಿಡಿಯುವಂತ ಬೆಸ್ತರು. ಆದ್ರೆ ಆ ಬೆಸ್ತರು ಏನ್ ಮಾಡಿದ್ರು? ಅವರ ಪ್ರಯಾಸ ಎಲ್ಲ ವ್ಯರ್ಥ ಆಯ್ತು. ಆದ್ರೆ ದೇವರ ಮಾತಿಗೆ ಅವರಿಗೆ ಕಿವಿಗೊಟ್ಟು ಹೋಗ್ತಾರೆ. ಆ ಕಿವಿಗೊಟ್ಟಾಗ ಹೋದಾಗ ಏನಾಗ್ತದೆ? ಅಲ್ಲಿ ಬಾಗ್ಲುಗಳು ತೆರೆಯಲ್ಪಡ್ತದೆ. ಅಂದ್ರೆ ಅಲ್ಲಿ ಅವ್ರು ಇದುವರೆಗೂ ನೋಡದೇ ಇರುವಂತ ಆಶೀರ್ವಾದ ಅವ್ರು ನೋಡಿಬಿಟ್ರು. 2ರಷ್ಟು ಆಶೀರ್ವಾದ, ದೇವರಿಂದ ಬರುವಂತ ಆಶೀರ್ವಾದ ಹೇಗಿರ್ತದೆ ಅಂದ್ರೆ 2ರಷ್ಟು ಆಶೀರ್ವಾದ. ನೀನು ಚೆನ್ನಾಗಿರುವಾಗೆ ಇನ್ನೊಬ್ಬರಿಗೆ ಚೆನ್ನಾಗಿಡುವಾಗೆ ದೇವರು ಮಾಡಿಬಿಡ್ತಾನೆ. ಇವತ್ತು ಯಾಕೆ 2ರಷ್ಟು ಆಶೀರ್ವಾದ ಅಂದ್ರೆ ಅದು ನೀನೇ ಇಟ್ಕೊಳ್ತೀಯ ಇಲ್ಲ ಇನ್ನೊಬ್ಬರಿಗೆ ಕೊಡ್ತೀಯ?
ಕೊಡೋದ್ರಿಂದ ಕೊಡುವುದರಲ್ಲಿ ದೇವರಿಗೆ ತುಂಬಾ ಸಂತೋಷ ಇದೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಬಿತ್ತುವವನಿಗೆ ಬೀಜ, ಉಣ್ಣುವವನಿಗೆ ಆಹಾರ. ಇವತ್ತು ದೇವರು ನಿನ್ನನ್ನು ಇಟ್ಟಿರುವುದು ಈ ಲೋಕದಲ್ಲಿ ಬಿತ್ತನೆ ಮಾಡುವುದಕ್ಕೆ ಮತ್ತು ಕೊಯ್ಯೋದಕ್ಕೆ. ಇವತ್ತು ನೀನೇನನ್ನು ಬಿತ್ತುತ್ತಾ ಇದೀಯಾ? ನಶಿಸಿ ಹೋಗುವಂತ ಆತ್ಮಗಳನ್ನ ನೀನ್ ಬಿತ್ತುತ್ತಾ ಇದೀಯಾ, ಇಲ್ಲ ಬೇಡದೇ ಇರುವಂತ ಕಾರ್ಯಗಳನ್ನ ನೀನ್ ಬಿತ್ತುತ್ತಾ ಇದೀಯಾ? ಇವತ್ತು ನಿನ್ಗೆ ಒಂದು ದಾಹ ಇರಬೇಕು. ಇವತ್ತು ನಿನ್ಗೆ ಒಂದು ದಾಹ ಇರಬೇಕು, ನಾನು ದೇವರ ರಾಜ್ಯದಲ್ಲಿ ನಾನು ಕೆಲಸ ಮಾಡಬೇಕು. ದಿನಕ್ಕೆ ಒಬ್ಬರಿಗೆ ಒಬ್ಬ ಸುವಾರ್ತೆ ಹೇಳಿದ್ರೆ ಸಾಕ್ರಿ, ದಿವಸಕ್ಕೆ ಒಬ್ಬರನ್ನ ದೇವ್ರ ಬಳಿ ನಡೆಸಿದ್ರೆ ಸಾಕು. ನೀನ್ ದಿವಸ ಅಲ್ಲ ನೀನ್ ದೇವರಲ್ಲಿ ಇರ್ಬೇಕಂತ, ದೇವ್ರ ರಾಜ್ಯದಲ್ಲಿ ಕೆಲಸ ಮಾಡ್ಬೇಕಂತ ಅಲ್ಲ, ದಿನಕ್ಕೆ ಒಬ್ಬರಿಗೆ ನೀನ್ ಸುವಾರ್ತೆ ಹೇಳು. ಅದಕ್ಕೆ ದೇವ್ರ ಪ್ರತಿಫಲ ಕೊಡ್ತಾನೆ. ನಾನು ಮುಂಚೆ ಹಾಗೆ ಇದ್ದೆ, ಅವೆಲ್ಲ ಮಾಡಿದ್ರೆ ಏನ್ ಬರ್ತದೆ ನನಗೆ? ಅದು ಮಾಡಿದಾಗ ನನಗೆ ಆಶೀರ್ವಾದ, ಅಂದ್ರೆ ಆತ್ಮಿಕ ಆಶೀರ್ವಾದ ಬಹಳ. ಹಲ್ಲೆಲೂಯಾ. ನೀನ್ ಕೂತಿದ್ದ ಜಾಗದಲ್ಲಿ ನಿನ್ಗೆ ಬರಬೇಕಾಗಿರುವಂತ ಕೆಲಸ, ಬರಬೇಕಾಗಿರುವಂತ ಸಹಾಯ ದೇವರು ಕೊಟ್ಟಿ ಬಿಡ್ತಾರೆ. ಯಾಕಂದ್ರೆ ಯೆಹೋವನ ಹಸ್ತ ಅದು ಮೋಟುಗೈಯಲ್ಲ, ಆತನ ಕಿವಿ ಕೇಳಲಾರದಂತ ಕಿವುಡಲ್ಲ. ಆ ವಚನ ಕೇಳುವಾಗೆಲ್ಲ ಒಂಥರ ಬೂಸ್ಟ್ ಆಗ್ತದೆ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ದೇವ್ರ ಹತ್ರ ನಿಂತ್ಕೋ, ದೇವ್ರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಇವತ್ತು ಎಷ್ಟೊಂದು ಜನ ಭಯದ ವಾತಾವರಣದಲ್ಲಿದ್ದೀರಿ, ಆದ್ರೆ ದೇವರು ನಿಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ನಾವು ಒಂದು ಇದು ನೋಡ್ತೇವೆ, ದಾನಿಯೇಲನ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 20ನೇ ವಚನದಿಂದ 30ನೇ ವಚನ. ಅಲ್ಲಿ ನೋಡ್ಬೇಕಾದ್ರೆ, ಅಲ್ಲಿ ನೀವು ಮನೆಯಲ್ಲಿ ಓದ್ಕೊಳ್ರಿ, ಅಲ್ಲಿ ನೋಡ್ಬೇಕಾದ್ರೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಆ 3 ಜನ ಏನ್ ಮಾಡ್ತಾರೆ? ರಾಜನ್ಗೆ ಎದುರಾಕೊಳ್ತಾರೆ, ಮತ್ತೆ ಅಲ್ಲಿರುವಂತ ಜನರಿಗೆ ಎದುರಾಕೊಳ್ತಾರೆ. ಯಾಕೆ? ಅವ್ರಿಗೆ ಗೊತ್ತು ಸತ್ಯ ದೇವರು ಯಾರು, ನಾವು ದೇವರಲ್ಲಿ ನಿಂತ್ಕೊಳ್ಬೇಕು, ದೇವರನ್ನ ಮಹಿಮೆ ಪಡಿಸ್ಬೇಕಂತ. ಅವ್ರು ನಿಂತ್ಕೊಂಡಿದ್ದಕ್ಕೆ ಏನಾಯ್ತಂದ್ರೆ, ಪರಲೋಕದ ದೇವರು ಅವ್ರ ಮಧ್ಯದಲ್ಲಿ ಇಳಿತಾನೆ. ಇವತ್ತು ನಿನ್ನ ಮಧ್ಯದಲ್ಲಿ ದೇವರು ಬರ್ಬೇಕಾ? ನೀನ್ ನಿಲ್ಬೇಕು. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ನೀನ್ ನಿಂತ್ರೆ, ನೀನ್ ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣ್ತಿ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಂಬಿಕೆ ಅನ್ನೋದು ಬಹಳ ಮುಖ್ಯ ರೀ. ಆ ನಂಬೋದ್ರಿಂದ ಏನಾಯ್ತು? ಶದ್ರಕ್, ಮೇಷಕ್, ಅಬೇದ್ನೆಗೋ ಇಡೀ ಆ ಪಟ್ಟಣದ ಜನರಿಗೆ ಯೇಸು ಯಾರೆಂಬುದಾಗಿ ತಿಳಿಸಿದ್ರು. ಅದೇ ರೀತಿಯಾಗಿ ಇವತ್ತು ನೀನ್ ನಿಂತ್ಕೊಳ್ಳೋದಾದ್ರೆ ಈ ರಾಜ್ಯದಲ್ಲಿ ದೇವರ ಮಹಿಮೆಯನ್ನು ಪ್ರಕಟ ಮಾಡಲಿದ್ದಾರೆ. ದೇವರು ನಿನಗೆ ಕೊಡುವಂತ ಕೀ, ಅಂದ್ರೆ ಕೊಡುವಂತ ಜವಾಬ್ದಾರಿ, ಅದರಲ್ಲಿ ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿದ್ದಾರೆ. ದೇವರು ನಿನ್ನ ಮುಖಾಂತರ ದೇವರು ನಿನ್ನನ್ನು ಮೆಚ್ಚಿ ನಿನ್ನನ್ನು ಆಶೀರ್ವಾದ ಮಾಡಲಿದ್ದಾರೆ. ಹಲ್ಲೆಲೂಯಾ. ಅದೇ ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ 6ನೇ ಅಧ್ಯಾಯ 20ರಿಂದ 22 ನಾವು ಓದಿಕೊಳ್ಳೋಣ. ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ಅವನು ದುಃಖ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನು ಎಂದು ಕೇಳಲು ದಾನಿಯೇಲನು ರಾಜನಿಗೆ, ಅರಸೆ, ಚಿರಂಜೀವಿಯಾಗಿರು, ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಯಾಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು, ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ ದಾನಿಯೇಲನ ಜೀವಿತ, ಅವನ ಜೀವಿತ ಒಂದು ಚರಿತ್ರೆ ಓದ್ಬೇಕಾದ್ರೆ ಎಷ್ಟು ಖುಷಿ ಆಗ್ತದೆ. ಎಷ್ಟೊಂದು ರೀತಿಯಲ್ಲಿ ಅವನು ತ್ಯಾಗ ಮಾಡ್ತಾನೆ, ಎಷ್ಟೊಂದು ರೀತಿಯಲ್ಲಿ ಅವನು ಎದುರಾಕೊಳ್ತಾನೆ. ಹಲ್ಲೆಲೂಯಾ. ದಿನಕ್ಕೆ ಎಷ್ಟು ಮೂರಾವರ್ತಿ ಪ್ರಾರ್ಥನೆ ಮಾಡ್ತಾನೆ. ಅಲ್ಲಿ ನಾವು ನೋಡ್ತೇವೆ 10ನೇ ಅಧ್ಯಾಯ 6-10 ನಾವು 2ನೇ ಭಾಗದಲ್ಲಿ ನಾವು ನೋಡ್ಬೇಕಾದ್ರೆ ದಿನಕ್ಕೆ ಮೂರಾವರ್ತಿ ಪ್ರಾರ್ಥನೆ ಮಾಡ್ತಾನೆ. ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಏನ್ ಹೇಳುತ್ತೆ? ದಿನಕ್ಕೆ ಮೂರಾವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಆಮೆನ್. ಹಲ್ಲೆಲೂಯಾ. ಇವತ್ತು ಮೂರಾವರ್ತಿ ನಾವು ಊಟ ಮಾಡ್ತೇವೆ, ಅದೇ ನಾವು ಪ್ರಾರ್ಥನೆ ಮಾಡ್ತೇವೆ, ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಇವತ್ತು ಒಂದೊಂದು ಹೊತ್ತು ದೇವ್ರು ಊಟ ಕೊಡ್ತಾ ಇದ್ದಾನೆ. ಇವತ್ತು ಎಷ್ಟೊಂದು ಕೃಪೆ ರೀ. ಎಷ್ಟೋ ಜನ ಬೀದಿಲಿ ನೋಡ್ಬೇಕಾದ್ರೆ ಅವ್ರಿಗೆ ಸರಿಯಾಗಿ ಮಲ್ಗಕ್ಕಿಲ್ಲ, ಊಟ ಇಲ್ಲ, ಬಟ್ಟೆ ಇಲ್ಲ, ಏನೂ ಇಲ್ಲ, ಆದ್ರೆ ಅವ್ರು ಜೀವಿಸ್ತಾ ಇದ್ದಾರೆ. ಅದ್ರಲ್ಲಿ ದೇವ್ರು ಪ್ರತಿದಿನ ನಮಗೆ ಕೊಡ್ತಾ ಇದ್ದಾನೆ. ಅದ್ರಲ್ಲಿ ನಾವು ಕೃತಜ್ಞತೆ ಉಳ್ಳವರಾಗಿದ್ದೇವ.
ಹಲ್ಲೆಲೂಯ. ದಾನಿಯೇಲನ ಜೀವಿತ ಬಹಳ ಎಂಕರೇಜ್ ಮಾಡ್ತದೆ, ಸೇವೆಯಲ್ಲಿರುವವರಿಗೆ ಬಹಳ ಎಂಕರೇಜ್ ಮಾಡ್ತದೆ. ಅಂದ್ರೆ ಅವನು ಒಂದು ದೇವರಲ್ಲಿ ಬಹಳ ಅಟ್ಯಾಚ್ಮೆಂಟ್ ಇತ್ತು ಅವನಲ್ಲಿ. ಅದಕ್ಕೆ ಅವನಿಗೆ ಏನ್ ಮಾಡಿದ್ರು, ಸಿಂಹದ ಗವಿಲ್ ಹಾಕ್ತಾರೆ. ಆ ಸಾಮಾನ್ಯ ಸಿಂಹ ಬಿಡ್ತದ, ಆದ್ರೆ ಸಿಂಹದ ಬಾಯಿ ಕಟ್ತಾರೆ ದೇವರು. ಯಾಕೆ? ನನ್ನ ಮಗ ಅಲ್ಲಿದ್ದಾನೆ, ಅವನ್ಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದಂತ ಏನ್ ಮಾಡ್ತಾರೆ, ಪರಲೋಕದ ದೂತರನ್ನ ದೇವ್ರು ಕಳಿಸಿ ಆ ಸಿಂಹಗಳ ಬಾಯನ್ನು ದೇವ್ರು ಕಟ್ಟಿ ಬಿಡ್ತಾರೆ. ಇವತ್ತು ನೀನು ದೇವರ ಮಹಿಮೆಗಾಗಿ ನಿಂತ್ಕೊಳ್ಳುವುದಾದ್ರೆ, ಆ ಸಿಂಹ ಗರ್ಜಿಸುವ ಸಿಂಹದ ಉಪಾಧಿಯಲ್ಲಿ ಸೈತಾನ ಬರ್ತಾನೆ, ಆ ಸೈತಾನ ಬಾಯನ್ನು ದೇವರು ಕಟ್ಟಿ ಬಿಡ್ತಾನೆ. ಇವತ್ತು ನೀನು ವಾಕ್ಯದಲ್ಲಿ ನಿಲ್ಬೇಕು, ನೀನು ದೇವರಲ್ಲಿ ನಿಂತ್ಕೊಳ್ಬೇಕು, ನೀನು ದೇವರ ಮಹಿಮೆಗಾಗಿ ನಿಂತ್ಕೊಳ್ಳುವುದಾದ್ರೆ ದೇವರ ಕಾರ್ಯಗಳು ಪ್ರಬಲವಾಗಿ ನೀನು ನೋಡ್ತಿ. ಹಲ್ಲೆಲೂಯ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ನಿನ್ನ ಕಣ್ಣು ಕಾಣಲಿಲ್ಲ, ನಿನ್ನ ಕಿವಿ ಕೇಳಲಿಲ್ಲ, ನಿನ್ನ ಹೃದಯ ಗ್ರಹಿಸ್ಲಿಲ್ಲ. ರಾಜ ಬಂದು ನೋಡ್ತಾ ಇದ್ದ, ಎಲ್ಲಿ ಅವನು ಸತ್ತೋಗ್ಬಿಟ್ಟಿದಾನು ಅಂತ. ಆದ್ರೆ ಅವನಿಗೆ ಬಹಳ ದುಃಖ ಆಗ್ತದೆ. ದುಃಖದಲ್ಲಿ ಅವನು ಕೇಳ್ತಾನೆ, ದಾನಿಯೇಲ ಓದ್ತಿರಲ್ಲಿ 20ನೇ ಅಧ್ಯಾಯ 2ನೇ ಭಾಗ. ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನು ಎಂದು ಕೇಳಲು, ದಾನಿಯೇಲನು ರಾಜನಿಗೆ, ಅರಸೇ, ಚಿರಂಜೀವಿಯಾಗಿರು, ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. ಆಮೆನ್, ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತೇವೆ, ಆ ರಾಜನಿಗೆ ಆಶ್ಚರ್ಯ. ಆದ್ರೆ ಅಲ್ಲಿ ಕೆಳಗಿನ ಭಾಗ ನಾವು ನೋಡ್ಬೇಕಾದ್ರೆ, ಯಾರೆಲ್ಲ ದಾನಿಯೇಲನ ಮೇಲೆ ಗುಣಗುಟ್ಟಿದ್ರು, ಯಾರೆಲ್ಲ ತಪ್ಪು ಹೇಳಿದ್ರು, ದಾನಿಯೇಲನ ತೆಗ್ದಿ ಅವ್ರಿಗೆ ಒಳಗಾಕುವಾಗ್ಲೇ ಅವ್ರು ಕೆಳಗೆ ಬೀಳೋಷ್ಟೊದ್ದೇ ಅವ್ರಿಗೆ ತಿಂದಾಕ್ಬಿಡ್ತಂತ ಸಿಂಹ. ಹಲ್ಲೆಲೂಯ. ಒಂದೇ ಸಿಂಹ ರೀ, ಆದ್ರೆ ಒಂದೇ ಸಿಂಹ ಇಬ್ಬರನ್ನ ಏನ್ ಮಾಡ್ತು, ಇಬ್ಬರನ್ನ ಬೇರೆ ಬೇರೆ ರೀತಿಯಲ್ಲಿ ನೋಡಿ ಬಿಡ್ತಾವ. ದಾನಿಯೇಲನ ಒಂಥರ ನೋಡ್ತು, ಬೇರೆ ಅವ್ರನ್ನ ನೋಡ್ತು. ಹಲ್ಲೆಲೂಯ. ಆದ್ರೆ ಇವತ್ತು ನೀನು ದೇವರನ್ನ ನೋಡ್ಬೇಕು. ಇವತ್ತು ರಕ್ಷಣೆಯಲ್ಲಿ ಒಬ್ಬ ಮನುಷ್ಯ ಇದ್ದಾನೆ ಅಂದ್ರೆ ಅದು ಕ್ರಿಯೆಯಲ್ಲಿ ಇರ್ಬೇಕ್ರಿ. ಅದಕ್ಕೆ ವಾಕ್ಯ ಹೇಳ್ತದೆ, ಕ್ರಿಯೆ ಇಲ್ಲದ ನಂಬಿಕೆ ಅದು ಸತ್ತದು. ಅದಕ್ಕೆ ವಾಕ್ಯ ಹೇಳ್ತದೆ, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕ ರಾಜ್ಯಕ್ಕೆ ಬರಲ್ಲ ಎಂಬುದಾಗಿ. ಇವತ್ತು ಅನೇಕರು ಅಂತಾರೆ, ನಾವು ರಕ್ಷಣೆ ಹೊಂದಿದ್ದೇವೆ, ನಾವು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇವೆ, ಇಷ್ಟು ವರ್ಷ ವಿಶ್ವಾಸಿ ಎಂಬುದಾಗಿ. ಆದ್ರೆ ಅದು ನೋಡೋದಿಲ್ರಿ ದೇವರು. ನಿನ್ನ ಹೃದಯ ನೋಡ್ತಾನೆ, ದೇವ್ರು ಕೊಟ್ಟಂತ ಕೆಲಸಗಳು ನೋಡ್ತಾನೆ. ಹಲ್ಲೆಲೂಯ. ಅದಕ್ಕೆ ಇನ್ಮೇಲೆ ನಾವು ಒಂದು ತೀರ್ಮಾನ ಮಾಡಿಕೊಳ್ಳೋಣ. ಆ ತೀರ್ಮಾನ ಹೇಗಿರ್ಬೇಕಂದ್ರೆ ದೇವರ ಮಹಿಮೆಗಾಗಿ, ದೇವರು ಮೆಚ್ಚಬೇಕ್ರಿ. ಇವತ್ತು ಮನುಷ್ಯ ಮೆಚ್ಚುವ ರೀತಿಯಲ್ಲಿ ಅನೇಕ ಜನ ಓಡ್ತಾ ಇದ್ದಾರೆ, ಇವ್ರು ಮೆಚ್ಚಿಸ್ಬೇಕು, ಅವ್ರು ಮೆಚ್ಚಿಸ್ಬೇಕೆಂಬುದಾಗಿ. ಆದ್ರೆ ಮನುಷ್ಯನ್ಗೆ ನೀನು ಎಷ್ಟು ತೃಪ್ತಿ ಪಡಿಸಿದ್ರು ಅದು ವೇಸ್ಟ್. ಆದ್ರೆ ದೇವ್ರನ್ನ ನೀನು ತೃಪ್ತಿ ಪಡಿಸೋ, ದೇವ್ರನ್ನ ನೀನು ಮಹಿಮೆ ಪಡಿಸೋ, ದೇವರು ಅದರಲ್ಲಿ ನಿನ್ನನ್ನು ಖುಷಿ ಪಡ್ತಾರೆ. ಹಲ್ಲೆಲೂಯ. ಅದಕ್ಕೆ ಇಲ್ಲಿ ಇನ್ನೊಂದು ವಚನ ನಾವು ನೋಡಿಕೊಳ್ತೇವೆ. 1 ಅರಸನ ಪುಸ್ತಕ 18ನೇ ಅಧ್ಯಾಯ 21ರಿಂದ 38ನೇ ವಚನದವರೆಗೂ ನಾವು ನೋಡುವುದಾದ್ರೆ, ನೀವು ಮನೆಯಲ್ಲಿ ಧ್ಯಾನ ಮಾಡ್ರಿ. ಅಲ್ಲಿ ನಾವು ಏನ್ ನೋಡ್ತೇವೆ ಅಂದ್ರೆ, ಯೆಹೋವನ ದೇವರು ಮತ್ತೆ ಬಾಲನ ದೇವರ ಬಗ್ಗೆ. ಆಮೇಲೆ ಅನೇಕ ದಿವಸಗಳ ಹಲ್ಲೆಲೂಯ. ಓಕೆ. 1 ಅರಸ ಪುಸ್ತಕ 18ನೇ ಅಧ್ಯಾಯ 21ರಿಂದ 22. ಎಲಿಯನು ಎಲ್ಲಾ ಜನರ ಹತ್ತಿರ ಹೋಗಿ ಅವರಿಗೆ, ನೀವು ಎಷ್ಟರವರೆಗೆ 2 ಮನಸ್ಸುಳ್ಳವರಾಗಿರುವಿರಿ? ಯೆಹೋವನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ, ಬಾಳನು ದೇವರಾಗಿದ್ದರೆ ಅವನನ್ನೇ ಹಿಂಬಾಲಿಸಿರಿ ಎಂದು ಹೇಳಿದನು. ಆಮೆನ್, ಆಮೆನ್. ನೀವು ಮನೆಯಲ್ಲಿ ಧ್ಯಾನ ಮಾಡ್ರಿ, ಅದ್ರಲ್ಲಿ ಬಹಳ ಚಂದ ಇದೆ. ಅಲ್ಲಿ ಏನಾಗ್ತದೆ, ಬಾಲನ ಭಕ್ತರು ಬಹಳ ಇರೋದ್ರಿಂದ ಅವ್ರಿಗೇನ್ ಮಾಡ್ತಾನೆ, ಎಲ್ಲಿ ಏನ್ ಮಾಡ್ತಾನೆ, ಫಸ್ಟ್ ಆಪ್ಷನ್ಸ್ ಅವ್ರಿಗೆ ಕೊಡ್ತಾನೆ. ಆ ಫಸ್ಟ್ ಆಪ್ಷನ್ಸ್ ಕೊಡುವಾಗ ಅವ್ರೇನ್ ಮಾಡ್ತಾರೆ, ಮಧ್ಯಾಹ್ನದವರೆಗೂ ಬೊಬ್ಬೆ ಹಾಕ್ತಾರೆ, ಯಾವುದು ಅದಕ್ಕೆ ಉತ್ತರ ಬರಲ್ಲ. ಆದ್ರೆ ಎಲಿಯ ಏನ್ ಮಾಡ್ತಾನೆ, ಅದನ್ನ ಯಜ್ಞ ವೇದಿಯ ಸುತ್ತಲೂ ನೀರಾಕಿ ಆ ಯಜ್ಞನ ಸಮರ್ಪಣೆ ಮಾಡುವಾಗ ಅಲ್ಲಿ ದೇವರು ಅನೇಕ ಜನ, ಅಲ್ಲಿ ರಾಜ ಮತ್ತೆ ಅಲ್ಲಿರುವಂತ ಜನ ದೇವ್ರನ್ನ ಕಂಡುಕೊಳ್ಳುವಾಗಿ ದೇವರು ಮಾಡಿ. ನಾನೇನ್ ಹೇಳಕ್ಕೆ ಬರ್ತೇನೆ ಅಂದ್ರೆ, ಇವೆಲ್ಲ ಒಂದು ಬೀಗ ನಿನಗೋಸ್ಕರ ತೆರೆಯಲ್ಪಡ್ತದೆ. ಅದಕ್ಕೆ ದೇವರ ಸಮಯ ಬರುವಾಗ ಏನಾಗ್ತದೆ, ದೇವರ ಆಟೋಮೆಟಿಕ್ ಬಾಗ್ಲುಗಳು ಓಪನ್ ಆಗ್ತದೆ. ಆಟೋ ಬಾಗ್ಲ ಅಂದ್ರೆ ಆಶೀರ್ವಾದದ ಬಾಗ್ಲಲ್ರಿ ನಾವು ಯೋಚನೆ ಮಾಡ್ತಾ ಇರೋದು, ರಕ್ಷಣೆಯ ಬಾಗಲು.
ದೇವ್ರ ರಕ್ಷಣೆ ಎಂಬ ಬಾಗಿಲು ಇನ್ನು ಮೇಲೆ ತೆರಿತಾ ಇದ್ದಾನೆ. ಈ ಲಾಕ್ಡೌನ್ ಯಾಕೆ ಬಂದದೆ ಅಂದ್ರೆ ದೇವ್ರನ್ನ ಕಂಡುಕೊಳ್ಬೇಕು, ದೇವರಲ್ಲಿ ಬರಬೇಕು, ದೇವರಲ್ಲಿ ನಿಲ್ಲಬೇಕು, ದೇವ್ರು ಯಾರು ಎಂಬುದಾಗಿ ತಿಳ್ಕೊಳ್ಬೇಕು. ಹಲ್ಲೆಲೂಯಾ. ದೇವ್ರು ಏನೇ ಮಾಡಿದ್ರು ಒಳ್ಳೇದಾಗಿರ್ತದೆ. ದೇವ್ರು ಏನೇ ಮಾಡಿದ್ರು ಅದ್ ಮುಂದೆ ಒಂದು ಉದ್ದೇಶ ಇರ್ತದೆ. ಹಲ್ಲೆಲೂಯಾ. ನಾವು ಅನ್ಕೊಳ್ತೇವೆ ಯಾಕೆ ಹಿಂಗಾಯ್ತು. ಹಲ್ಲೆಲೂಯಾ. ದೇವ್ರು ಏನ್ ಬೇಕಾದ್ರೂ ಮಾಡಕ್ಕೆ ಆತನ ಶಕ್ತನ್ರಿ. ಯಾಕಂದ್ರೆ ಆತನು ಸರ್ವಶಕ್ತನು. ಅದಕ್ಕೆ ವಾಕ್ಯ ಹೇಳ್ತದೆ ಎಲ್ ಶಡಾ ಎಂಬುದಾಗಿ ನೋಡುವಾಗ ಆತನ ವಾಕ್ಯದಲ್ಲಿ ನಾವು ನೋಡ್ತೇವೆ ಸರ್ವಶಕ್ತನಾದಂತ ದೇವರು. ಆತನು ಸಾಮಾನ್ಯ ದೇವರಲ್ಲ, ದಗಿಸುವ ಅಗ್ನಿ ಉಪಾದಿಯಲ್ಲಿ ಆತನು ದಹಿಸುವಂತ ದೇವರಾಗಿದ್ದ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ದೇವ್ರನ್ನ ನೀನು ಯಾರೆಂಬುದಾಗಿ ತಿಳ್ಕೊಳ್ಳೋದಾದ್ರೆ ಖಂಡಿತವಾಗಿ ಇಂಥ ಒಂದು ಜವಾಬ್ದಾರಿಗಳು ದೇವ್ರು ನಿಮಗೆ ಕೊಡ್ತಾನೆ. ಹಲ್ಲೆಲೂಯಾ. ಇವತ್ತು ಅನೇಕರು ಹೇಳ್ತಾರೆ ನಾನು ಹಿಂಗಾಗ್ಬೇಕು, ನಾನು ಹಂಗಾಗ್ಬೇಕು. ಎಲ್ಲ ಆಗ್ಬೇಕಂದ್ರೆ ಫಸ್ಟ್ ದೇವರಲ್ಲಿ ದೇವರ ವಾಕ್ಯ ಹೇಳ್ತದೆ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನೀವು ತಗ್ಗಿಸ್ಕೊಳ್ರಿ, ಆಗ ನಿಮ್ಗೆ ತಕ್ಕ ಸಮಯದಲ್ಲಿ ನಿಮ್ಮನ್ನ ಮೇಲೆ ಕೆತ್ತಾನೆ. ಮುಂಚೆ ನನಗೆ ಬಹಳ ಜನ ಹೇಳ್ತಾ ಇದ್ರು, ಬಹಳ ಸೇವಕರುಗಳು ಹೇಳ್ತಾ ಇದ್ರು, ನಿನ್ಗೆ ಸೇವೆ ಇಟ್ಟಿದ್ದಾರೆ ದೇವರು, ನಿನ್ ಸೇವೆ ಇಟ್ಟಿದ್ದಾರೆ, ನೀನ್ ಚೆನ್ನಾಗಿ ಪ್ರಾರ್ಥನೆ ಮಾಡ್ಬೇಕು, ಚೆನ್ನಾಗಿ ದೇವ್ರ ವಾಕ್ಯ ಓದ್ಬೇಕು. ಆ ದಿನಗಳಲ್ಲಿ ನೋಡ್ಬೇಕಾದ್ರೆ ಸೇವೆ ಅಂದ್ರೆ ನನಗೆ ಆಗ್ತಾ ಇರ್ಲಿಲ್ಲ, ವಾಕ್ಯ ಅಂದ್ರೆ ಆಗ್ತಾ ಇರ್ಲಿಲ್ಲ, ಪ್ರಾರ್ಥನೆ ಅಂದ್ರೆ ಆಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತೇನಾಗಿದೆ ಅಂದ್ರೆ ಪ್ರಾರ್ಥನೆ ಇಲ್ಲ, ವಾಕ್ಯ ಇಲ್ಲ ಅಂದ್ರೆ ನನ್ನ ಲೈಫಲ್ಲಿ ಅವತ್ತೆಲ್ಲ ಸಮಾಧಾನ ಇರೋದು. ಹಲ್ಲೆಲೂಯಾ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ ನನ್ನ ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ಯಾಕಂದ್ರೆ ದೇವರ ರಾಜ್ಯದಲ್ಲಿರುವಂತ ಖುಷಿ, ದೇವರ ರಾಜ್ಯದಲ್ಲಿರುವಂತ ಸಂತೋಷ ಅದೆಲ್ಲೂ ಸಿಕ್ಕಲ್ರಿ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ದೇವರನ್ನು ನೀವು ಕಂಡುಕೊಳ್ಬೇಕೆಂಬುದಾಗಿ ದೇವರ ಎದುರು ನೋಡ್ತಾ ಇದ್ದಾನೆ. ಈ ದಿನಗಳಲ್ಲಿ ಎಲಿಯ ಮತ್ತೆ ಎಲಿಷನ ರೀತಿಯಲ್ಲಿ ದೇವರು ಎದುರು ನೋಡ್ತಾ ಇದ್ದಾನೆ. ಎಲಿಯನ ಮುಖಾಂತರ ದೇವರು ಏನ್ ಮಾಡ್ದ? 14 ಅದ್ಭುತ ಮಾಡ್ದ. ಎಲಿಷನ ಮುಖಾಂತರ 14, ಎಲಿಯನ ಮುಖಾಂತರ 7 ಅದ್ಭುತಗಳಾಯ್ತು, ಎಲಿಷನ ಮುಖಾಂತರ 14 ಅದ್ಭುತ. ಆದ್ರೆ ಇವತ್ತು ನಾವು ಹೊಸ ಒಡಂಬಡಿಕೆಯ ಜನ. ಆದ್ರೆ 14, 21 ಅಲ್ರಿ ನಾವು ಕರೆದಿದ್ದು. ದೇವ್ರು ಇವತ್ತು ಅನ್ಲಿಮಿಟೆಡ್. ಇವತ್ತು ನೀನ್ ಸಾಕು ಅನ್ನೋ ಮಟ್ಟಿಗೆ ದೇವ್ರು ನಿನ್ನನ್ನು ಸುರಿಸಿ ಬಿಡ್ತಾನೆ. ಹಲ್ಲೆಲೂಯಾ. ಇವತ್ತು ಪ್ರತಿ ದಿನ ನಮ್ಮ ಲೈಫ್ ಅಲ್ಲಿ ಅದ್ಭುತ ನಡೆಯುವಾಗಿ ದೇವ್ರು ಮಾಡಿಬಿಡ್ತಾನೆ. ಅದಕ್ಕೆ ದೇವ್ರು ಹೇಳ್ತಾನೆ ನೀವು ನನ್ನಲ್ಲಿ ನಾನು ನಿಮ್ಮಲ್ಲಿ ಇರುವಾಗ ಏನ್ ಬೇಕಾದ್ರೂ ಬೇಡಿಕೊಳ್ಳ್ರಿ ನಿಮ್ಗೆ ದೊರೀತದೆ. ಇವತ್ತು ದೇವರೊಂದಿಗೆ ಇರ್ಬೇಕ್ರಿ. ದೇವರೊಂದಿಗೆ ಇರ್ತಂದ್ರೆ ಪರಲೋಕದ ದ್ವಾರ ತೆರೆಯಲ್ಪಡ್ತದೆ. ಅದಕ್ಕೆ ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಮಾಡಿ ಎದ್ದ ಮೇಲೆ ಆತನ್ಗೇನಾಯ್ತು ಅಂದ್ರೆ ಪರಲೋಕ ತೆರೆಯಲ್ಪಡ್ತದೆ. ಪರಲೋಕದಿಂದ ವಾಣಿ ಬರ್ತದೆ. ಏನಂತ ಬರ್ತದೆ? ಈತನು ನನ್ನ ಮಗನು ಎಂಬುದಾಗಿ ಆತನು ಪರಲೋಕ ಗುರುತಿಸಲ್ಪಡ್ತದೆ. ಯಾಕಂದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟವನಲ್ಲ, ಆತನು ಪರಲೋಕಕ್ಕೆ ಸಂಬಂಧಪಟ್ಟವನು. ಇವತ್ತು ಆತನನ್ನು ನಂಬಿದ ಮಕ್ಕಳನ್ನು ಸಹ ದೇವರ ಮಕ್ಕಳಲ್ಲ, ನೀವು ಪರಲೋಕದ ಮಕ್ಕಳೆಂಬುದಾಗಿ. ಈ ಪರಲೋಕದ ಮಕ್ಕಳಂದ್ರೆ ಸುಮ್ಮನೆ ಜೀವನ ಮಾಡಕ್ಕಾಗಲ್ರಿ. ಆತನ ಮಾತಿನ ಮೇರೆಗೆ ನಾವು ಜೀವಿಸ್ಬೇಕು. ಅದಕ್ಕೆ ಅಲ್ಲಿ ಸಿಮೋನ್ ಪೇತ್ರನ್ ಏನ್ ಮಾಡಿದ್ರು? ಅವರ ಸ್ವಂತ ಬಲದಿಂದ ಬಲೆ ಹಾಕಿದ್ರು, ಏನು ಸಿಕ್ಲಿಲ್ಲ. ಆದ್ರೆ ದೇವರ ಮಾತಿನ ಮೇರೆಗೆ ಬಲೆ ಹಾಕುವಾಗ ಏನಾಯ್ತು ಅಂದ್ರೆ ರಾಶಿ ಮೀನುಗಳು ಬಂದಿಬಿಡ್ತು. ಇವತ್ತು ನಿನ್ನ ಸಭೆಗೆ, ನೀನಿರುವಂತ ಪ್ರಾಂತದಲ್ಲಿ ಉಜ್ಜೀವನ ಬರ್ಬೇಕಂದ್ರೆ ದೇವ್ರು ಕೊಡುವಂತ ಅಧಿಕಾರದಲ್ಲಿ ನೀನ್ ನಿಂತ್ಕೊಳ್ಬೇಕು. ದೇವ್ರು ಕೊಡುವಂತ ಕೆಲಸದಲ್ಲಿ ನಂಬಿಗಸ್ತನಾಗಿರ್ಬೇಕು. ಹಲ್ಲೆಲೂಯಾ. ಇದುವರೆಗೂ ನಿನ್ನ ಲೈಫ್ ಯಾವ ತರ ಇತ್ತು ಗೊತ್ತಿಲ್ಲ, ಆದ್ರೆ ಈ ಸಂದೇಶವನ್ನು ಕೇಳ್ತಿರುವಾಗಲೇ ಇವತ್ತು ಅನೇಕರನ್ನ ದೇವ್ರು ಮುಟ್ತಾ ಇದ್ದಾನೆ. ಅನೇಕರ ಸಂಗಡ ದೇವ್ರು ಮಾತನಾಡ್ತಾ ಇದ್ದಾನೆ. ನಾನು ದೇವ್ರ ಹತ್ರ ಕೇಳ್ತಾ ಇದ್ದೆ, ದೇವ್ರ ಈ ಸಂದೇಶ ಸಾಮಾನ್ಯವಾಗಿರಬಾರ್ದು, ಇದು ಅನೇಕರಿಗೆ ಆಶೀರ್ವಾದಕರವಾಗಿರಬೇಕು. ನಾವು ಮಾತಾಡಿದ್ರೆ ಜೀವ ಬರ್ತದ್ರೆ, ನೀನು ಮಾತಾಡಿದ್ರೆ ಅಭಿಷೇಕ ಬರ್ತದೆ, ನೀನು ಮಾತಾಡಿದ್ರೆ ಏನಾಗ್ತದೆ? ಅಲ್ಲಿ ದೇವರ ಕೆಲಸಗಳು ಜರುಗ್ತದೆ. ಅದಕ್ಕೆ ದೇವರು ನಿನ್ನ ನ್ಯಾಲ್ಗೆಯಲ್ಲಿ ಜೀವ ಮತ್ತೆ ಮಾಡದ ಅಧಿಕಾರ ದೇವರು ಇಟ್ಟಿದ್ದಾನೆ. ಇದೇ ನ್ಯಾಲ್ಗೆಯಲ್ಲಿ ಜೀವ ಬರ್ತದೆ, ಇದೇ ನ್ಯಾಲ್ಗೆಯಲ್ಲಿ ಜೀವ ಹೋಗ್ತದೆ. ಇವತ್ತು ಅನೇಕರು ಅಂತಾರೆ, ಅವ್ರು ಮಾತಾಡಿದ್ದು ನನಗೆ ತಡ್ಕೊಳಕ್ ಆಗ್ಲಿಲ್ರಿ. ಅವ್ರು ಮಾತಾಡಿದ್ದು ಹೇಗಿತ್ತಂದ್ರೆ ನನ್ನ ಹೃದಯದಲ್ಲಿ ನಾಟಿಕೊಳ್ಬಿಡ್ತಾರೆ. ಆದ್ರೆ ಇವತ್ತು ದೇವರ ಮಕ್ಕಳಾದಂತ ನಾವು ಒಳ್ಳೆದನ್ನು ಮಾತನಾಡಬೇಕೆ ಹೊರತು ಕೆಟ್ಟದನ್ನು ಅಲ್ರಿ. ಇವತ್ತು ನಾವು ಅನೇಕರನ್ನ ಸಮಾಧಾನ ಪಡಿಸ್ಬೇಕೆ ಹೊರತು ದುಃಖ ಪಡಿಸುವವರಲ್ಲ. ಯಾಕಂದ್ರೆ ಇವತ್ತು ದೇವರು ನಿನ್ನ ಮೇಲೆ ಒಂದು ಹೊಸ ಕೃಪೆಯನ್ನು ದೇವರು ಸುರಿಸ್ತಾ ಇದ್ದಾನೆ.
ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ 1 ಸಾಮುವೇಲನ ಪುಸ್ತಕ 17ನೇ ಅಧ್ಯಾಯ 45ನೇ ವಚನ. 1 ಸಾಮುವೇಲನ ಪುಸ್ತಕ 17ನೇ ಅಧ್ಯಾಯ 45ನೇ ವಚನ. ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂತ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟ್ಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಆಮೆನ್, ಹಲ್ಲೆಲೂಯಾ. ಆ ದಾವೀದನ ಜೀವಿತ ನೋಡ್ಬೇಕಾದ್ರೆ ಅವನೊಬ್ಬ ಕುರುಬಾರಿ. ಅವನ್ ಕುರುಬ ಅಂದ್ರೆ ಅವನ್ ಬರೀ ಕುರಿ ಮೈಸೋದಕ್ಕೆ ಮಾತ್ರ ಲಾಯಕ್ ಆಗಿದ್ದ. ಆದ್ರೆ ಕುರಿ ಮೇಯಿಸುವಂತ ಸಂದರ್ಭದಲ್ಲಿ ದೇವರು ಅನೇಕ ಪಾಠಗಳನ್ನ ಅವನಿಗೆ ಕಲಿಸ್ತಾರೆ. ಆ ಪಾಠ ಏನಾಗ್ತದೆ ಅಂದ್ರೆ, ಯಾವ್ದಾದ್ರು ಕುರಿ ಮಧ್ಯದಲ್ಲಿ ಏನಾದ್ರೂ ತೋಳ ಬಂದ್ರೆ, ಕರಡಿ ಬಂದ್ರೆ, ಏನಾದ್ರೂ ಸಿಂಹ ಬಂದ್ರೆ ಅದನ್ನ ಹೋರಾಡಿ ಅದನ್ನ ಬಿಡಿಸ್ತಾ ಇದ್ದ, ಜಯಿಸ್ತಾ ಇದ್ದ. ಯಾಕಂದ್ರೆ ಇವತ್ತು ದೇವರು ಚಿಕ್ಕ ಚಿಕ್ಕ ಕೆಲಸದಲ್ಲಿ ನಿನ್ಗೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಆ ಟ್ರೈನಿಂಗ್ ಕೊಡುವಾಗ ಏನಾಗ್ತದೆ, ಆ ಟ್ರೈನಿಂಗ್ ಅಲ್ಲಿ ನೀನ್ ಆಸಕ್ತಿ ಉಳ್ಳವನಾಗಿದ್ರೆ ನಿನ್ಗೇನಾಗ್ತದೆ, ಪ್ರಮೋಷನ್ ಆಗ್ತದೆ. ಆ ಪ್ರಮೋಷನ್ ನೋಡ್ರಿ, ದಾವೀದನ ಜೀವಿತ ಅವನು ಇದ್ದಂತ ಕೀಳ ಅಂದ್ರೆ ಅವನಿದ್ದಂತ ಕೆಲಸ ಅದು ಬಹಳ ಹೀನವಾದ ಕೆಲಸ. ಆ ಹೀನವಾದ ಕೆಲಸದಲ್ಲಿ ಅವನೇನ್ ಮಾಡ್ದ, ನಂಬಿಗಸ್ತನಾಗಿದ್ದ. ಹಲ್ಲೆಲೂಯಾ. ದೇವ್ರಿಗೂ ನಂಬಿಗಸ್ತನಾಗಿದ್ದ, ಅವರ ತಂದೆಗೂ ನಂಬಿಗಸ್ತನಾಗಿದ್ದ. ಅದಕ್ಕೆ ಆ ನಂಬಿಗಸ್ತಿಕೆ ಏನಾಯ್ತು ಅಂದ್ರೆ, ಅವ್ರ ಮನೇಲಿದ್ದಂತ 8 ಜನರನ್ನು 7 ಜನರನ್ನ ಬಿಟ್ಟು 8ನೇ ಅವನ ದೇವ್ರು ಆರಿಸಿಕೊಂಡ. ದೇವ್ರ ವಾಕ್ಯ ಹೇಳ್ತದೆ, ತಿರಸ್ಕರಿಸಲ್ಪಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಇವತ್ತು ನನ್ನನ್ನು ನಿನ್ನನ್ನು ಈ ಲೋಕ ತಿರಸ್ಕರಿಸಲ್ಪಟ್ಟಿದೆ, ಆದ್ರೆ ಪರಲೋಕ ನಮ್ಮನ್ನು ಸ್ವೀಕಾರ ಮಾಡಿದೆ. ಇವತ್ತು ನೀನು ಯಾವ ಸ್ಥಾನಮಾನದಲ್ಲಿದೆಯೋ ಗೊತ್ತಿಲ್ಲ ಈ ಲೋಕದಲ್ಲಿ, ಆದ್ರೆ ಪರಲೋಕದಲ್ಲಿ ನಿನ್ಗೊಂದು ಸ್ಥಾನ ಇದೆ. ಪರಲೋಕದಲ್ಲಿ ನಿನ್ಗೆ ಗೌರವ ಇದೆ. ಪರಲೋಕದಲ್ಲಿ ನಿನ್ಗೆ ಮಹಿಮೆ ಇದೆ. ಹಲ್ಲೆಲೂಯಾ. ಅದಕ್ಕೆ ಅಲ್ಲಿ ದಾವೀದ ಏನ್ ಮಾಡ್ತಾನೆ ಅಂದ್ರೆ, ಆ ಗೊಲಿಯಾತನ ಮುಂದೆ ಹೋಗುವಾಗ ಯಾವುದೇ ಯುದ್ಧ ವಸ್ತ್ರಗಳು ಅವನು ಹಾಕೊಳ್ಳಿಲ್ಲ. ಅವನೇನ್ ಹೇಳ್ತಾನೆ, ನೀನ್ ಹೀಯಾಳಿಸಿದಂತ ದೇವರ ಹೆಸರಲ್ಲಿ ನಾನು ಬರ್ತೇನೆ ಅಲ್ವಾ. ಏನ್ ಹೇಳ್ತಾನೆ, ನಾನಾದರೂ ನೀನು ಹೀಯಾಳಿಸಿದಂತ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟ್ಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಆಮೆನ್, ಹಲ್ಲೆಲೂಯಾ. ಇವತ್ತೆಷ್ಟೋ ಜನ ಹೇಳ್ತಾರೆ, ನಮ್ಮನ್ನ ನೋಡಿ ಸೇವೆಯಲ್ಲಿ ಹೀಯಾಳಿಸ್ತಾ ಇದ್ದಾರೆ, ರಕ್ಷಣೆಯಲ್ಲಿ ಹೀಯಾಳಿಸ್ತಾ ಇದ್ದಾರೆ. ಎಷ್ಟೆಷ್ಟೋ ಜನ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಆದ್ರೆ ದೇವ್ರು ಹೇಳ್ತಾನೆ, ವೈರಿಗಳ ಮುಂದೆ ನಿಮಗೆ ಔತಣ. ಮತ್ತು ದೇವರು ವೈರಿಗಳ ಮುಂದೆ ನಿನಗೆ ಔತಣ ಮಾಡುವಂತ ಸಮಯ ಬಂದದೆ. ಹಲ್ಲೆಲೂಯಾ. ನಾವು ಅನ್ಕೊಳ್ತೇವೆ, ಯಾವಾಗ ನಮ್ಗೆ ಒಳ್ಳೆ ದಿನ ಬರ್ತದೆ, ಯಾರು ನಮ್ಮನ್ನು ಗುರುತಿಸ್ತಾರೆ. ಮನುಷ್ಯ ಗುರುತಿಸೋದು ಸ್ವಲ್ಪ ದಿನ ರೀ. ದೇವ್ರು ಗುರುತಿಸಕ್ಕೆ ಸ್ಟಾರ್ಟ್ ಮಾಡ್ದ ಅಂದ್ರೆ 23ನೇ ಕೀರ್ತನೆಯಲ್ಲಿ ಹೇಳುವ ವಚನ ಪ್ರಕಾರ, ಈ ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸ್ತದೆ. ನಾನು ದೇವ್ರ ಹತ್ರ ಕೇಳ್ತಾ ಇದ್ದೇನೆ, ದೇವ್ರೆ ನನ್ಗೆ ಲೋಕದ ಆಶೀರ್ವಾದ ಅಲ್ಲ ದೇವ್ರೆ, ಪರಲೋಕದ ಆಶೀರ್ವಾದ ಬೇಕು. ಈ ಲೋಕದ ಆಶೀರ್ವಾದ ಏನು ತೃಪ್ತಿ ಕೊಡಲ್ರಿ. ಪರಲೋಕದ ಆಶೀರ್ವಾದ ಬಂತಂದ್ರೆ ಹಲ್ಲೆಲೂಯಾ. ಅದಕ್ಕೆ ದೇವ್ರು ಹೇಳ್ತಾನೆ, ನಿನ್ನ ಹತ್ರ ಏನಿದೆ ತೆಗೆದುಕೊಂಡು ಬಾ, ನಾನು ನಿನ್ನನ್ನು ಆಶೀರ್ವಾದ ಮಾಡಿದೆ. ದೇವ್ರು ನಿನ್ನ ಹತ್ರ ಏನು ಕೇಳ್ತಾ ಇಲ್ಲ, ನಿನ್ನ ಹೃದಯ ದೇವ್ರಿಗೆ ಸಮರ್ಪಣೆ ಮಾಡಿ. ದೇವ್ರು ನಿನ್ನ ಹೃದಯ ನೀನು ಸಮರ್ಪಣೆ ಮಾಡಿದ್ರೆ ದೇವ್ರು ನಿನ್ನ ಸಂಗಡ ಮಾತನಾಡ್ತಾನೆ. ದೇವ್ರ ವಾಕ್ಯ ಹೇಳ್ತದೆ ಅಲ್ಲಿ, ಯೆಶಾಯ ಪ್ರವಾದನ ಗ್ರಂಥ 45ನೇ ಅಧ್ಯಾಯ 3ನೇ ವಚನದ 2ನೇ ಭಾಗ. ಯೆಶಾಯ 45 3ನೇ ವಾಕ್ಯದ 2ನೇ ಭಾಗ. ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿಪಾಸ್ತಿಯನ್ನು, ಗುಪ್ತ ಸ್ಥಳಗಳಲ್ಲಿ ಮರೆಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು. ಆಮೆನ್, ಹಲ್ಲೆಲೂಯಾ. ದೇವ್ರು ಕೊಡುವಂತ ಆಶೀರ್ವಾದ ಹೇಗಿರ್ತದೆ ಅಂದ್ರೆ, ಕತ್ತಲಲ್ಲಿ ಬಚ್ಚಿಟ್ಟಿರುವಂತ ನಿಧಿ ನಿಕ್ಷೇಪಗಳು. ಹಲ್ಲೆಲೂಯಾ. ಇವತ್ತು ನಾನು ನಮ್ಮ ಸಭೆಯಲ್ಲಿ ಹೇಳ್ತಾ ಇರ್ತೇನೆ, ನಮಗೆ ಆದಷ್ಟು ಬೇಗ ಒಂದು ಚರ್ಚ್ ಕಟ್ಟಡ ಬರ್ತದೆ, ಆದಷ್ಟು ಬೇಗ ದೇವ್ರು ನನಗೆ ಬೇಕಾದಂತ ಸೌಕರ್ಯಗಳನ್ನು ದೇವ್ರು ಮಾಡಿಬಿಡ್ತಾನೆ ಅಂತ. ಹಲ್ಲೆಲೂಯಾ. ಇವತ್ತು ಅನೇಕರು ಅನ್ಕೊಳ್ತಾರೆ, ಇವ್ರಿಗೆ ತಲೆ ಇಡಕ್ಕೆ ಸ್ಥಳ ಇಲ್ಲ, ಇವೆಲ್ಲ ಹೇಗ್ ಬರ್ತದೆ. ದೇವ್ರ ಬಾಗಿಲು ತೆರ್ತಾನೆ. ದೇವ್ರು ಹೇಳ್ತಾನೆ, ಬಚ್ಚಿಟ್ಟಿರುವಂತ ನಿಧಿ ನಿಕ್ಷೇಪಗಳನ್ನು ನಾನು ನಿಮ್ಗೆ ಕೊಡ್ತಾನೆ. ಮನುಷ್ಯ ಹೇಳಿದ ಮಾತಲ್ರಿ, ದೇವ್ರು ಹೇಳಿದ ಮಾತು. ಇವತ್ತು ಅನೇಕರು ಅಂತಾರೆ, ಸರ್ಕಾರದವ್ರು ಹೇಳ್ತಾರೆ, ಯಾರಿಗೆ ಸೈಟ್ ಇಲ್ಲ ಅವ್ರಿಗೆ ಸೈಟ್ ಕೊಡ್ತೇವೆ.
ಅವ್ರ ಮೇಲೆ ಭರವಸೆ ಇಲ್ರಿ ನಮಗೆ ಪರಲೋಕದ ದೇವರ ಮೇಲೆ ಭರವಸೆ ಇದೆ. ಯಾಕಂದ್ರೆ ಆತನು ಸೇವೆಗೆ ಕರೆದಿದ್ದಾನೆ. ಸೇವೆಗೆ ಬೇಕಾದಂತ ವಸ್ತುಗಳು ದೇವರಿಂದ ಕೊಡ್ತದೆ. ಯಾಕಂದ್ರೆ ದೇವ್ರು ಪ್ರತಿಯೊಂದು ದೇವ್ರು ಕೊಡ್ಬೇಕ ಹೊರತು ಮನುಷ್ಯ ಅಲ್ಲ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಜ್ಞಾನೋಕ್ತಿ 10:22, ಬಹಳ ಸಮಯ ಬಹಳ ಇಷ್ಟ ರೀ ನಮ್ಗೆ. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನ ಸೇರಿಸೋದಿಲ್ಲ ಎಂಬುದಾಗಿ. ದೇವರಿಂದ ಬರುವಾಗ ಅದು ವ್ಯಸನ ಇರಲ್ಲ, ಅದು ದೇವರಿಂದ ಬರುವಾಗ ಆಶೀರ್ವಾದಕರವಾಗಿರ್ತದೆ. ಇವತ್ತು ಜನ ಕೇಳಬೇಕು, ಇಷ್ಟೊಂದು ಆಶೀರ್ವಾದ ನಿನ್ಗೆ ಎಲ್ಲಿಂದ ಬಂತು? ನಾವು ಅದಕ್ಕೆ ಮಾಧುರಿಯಾಗಿರ್ಬೇಕು. ನಾವು ಅದಕ್ಕೆ ಏನಾಗ್ಬೇಕು? ದೇವ್ರನ್ನ ತೋರಿಸ್ಬೇಕು. ಇವತ್ತು ದೇವರಿಂದ ನಾನು ಇಷ್ಟೊಂದು ಆಶೀರ್ವಾದ ನಾನು ಹೊಂದ್ಕೊಂಡಿದ್ದೇನೆ, ಇಷ್ಟೊಂದು ನಾನು ಬಲಶಾಲಿಯಾಗಿದ್ದೇನೆ ಅಂದ್ರೆ ಅದು ದೇವರ ಮಹಿಮೆಯಿಂದ. ಹಲ್ಲೆಲೂಯಾ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ನನ್ನ ಹೆಸರಲ್ಲಿ ನೀವೇನೆಲ್ಲ ಮಾಡ್ತಿರೋ ಅದು ನನಗೆ ಮಾಡಿದಾಗ ಆಯ್ತು. ನೀನು ಒಳ್ಳೆ ಹೃದಯದಿಂದ ಮಾಡುವುದಾದ್ರೆ ನಿನಗೆ ಒಳ್ಳೆ ವಸ್ತುಗಳು ಬರ್ತದೆ. ನೀನು ಕೆಟ್ಟ ಹೃದಯದಿಂದ ಮಾಡ್ತೀಯ, ಎಲ್ಲ ನಿನಗೆ ರಿವರ್ಸ್ ಆಗ್ತಾರೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ನೀನು ಏನ್ ಬಿತ್ತಿದ್ಯೋ ನೀನು ಕುಯ್ಲೇಬೇಕು. ಇವತ್ತು ಒಳ್ಳೇದು ಬಿತ್ತೋದು ಬಹಳ ಜನ, ಇವತ್ತು ಒಳ್ಳೇದು ಬಿತ್ತೋದು ಬಹಳ ಕಡಿಮೆ ರೀ. ಇವತ್ತು ಕೆಟ್ಟದ್ದು ಬಿತ್ತೋದು ಈ ಲೋಕದಲ್ಲಿ ಬಹಳ ಇದ್ದಾರೆ. ಬೇಕಾದ್ರೆ ನಾನು ಉದ್ಧಾರ ಆಗ್ಲಿಲ್ಲ ಅಂದ್ರೆ ಚಿಂತೆ ಇಲ್ಲ, ಅವರು ಉದ್ಧಾರ ಆಗ್ಬಾರ್ದು. ನಿನಗೆ ಆ ರೀತಿ ಸ್ವಭಾವ ಇರಬಾರ್ದು. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ನಿಮ್ಮ ದುಃಖ ಹೋಗಿ ಸಂತೋಷ ಬರ್ತದೆ, ನಿನ್ನ ಹಳೆ ಸ್ಥಿತಿ ಹೋಗಿ ಹೊಸ ಸ್ಥಿತಿ ಬರ್ತದೆ. ಅದಕ್ಕೆ ವಾಕ್ಯ ಹೇಳ್ತದೆ, ಯಾರಾದ್ರೂ ಕ್ರಿಸ್ತನಲ್ಲಿದ್ರೆ ಅವರು ನೂತನ ಸೃಷ್ಟಿ ಆಗ್ತಾರೆ. ಇವತ್ತು ನೀನು ನೂತನಗೊಳ್ಳುವುದಾದ್ರೆ ಇವತ್ತು ಪರಲೋಕದ ಬೀಗದ ಕೈ ನಿನ್ಗೆ ದೇವರು ಕೊಡ್ತಾನೆ. ನೀನು ಬಿಚ್ಚಬಹುದು, ಅದನ್ನ ಕಟ್ಟಬಹುದು. ಹಲ್ಲೆಲೂಯಾ. ಇದನ್ನು ವೀಕ್ಷಿಸುವಂತ ಜನರು ಬರೀ ನನಗೆ ಮಾತ್ರ ಅಲ್ಲ, ಇದನ್ನು ಕೇಳುವಂತ ಪ್ರತಿ ಒಬ್ಬೊಬ್ಬರಿಗೂ ದೇವರು ಮಾತನಾಡ್ತಾ ಇದ್ದಾರೆ. ಇದನ್ನು ವೀಕ್ಷಿಸುವಂತ ಪ್ರತಿ ಒಬ್ಬೊಬ್ಬರಿಗೆ. ನೀನು ಮನುಷ್ಯನ ನೋಡಬೇಡ, ನೀನು ಅವ್ರನ್ನ ಇವ್ರನ್ನ ನೋಡಬೇಡ, ನಮ್ಗೆ ಎಲ್ಲಿಂದ ಸಹಾಯ ಬರ್ತದೆ ನೋಡಬೇಡ, ದೇವ್ರನ್ನ. ಅದಕ್ಕೆ 121ನೇ ಕೀರ್ತನೆ 1ನೇ ವಚನ ಬಹಳ ಚಂದ ಇದೆ. ಅದು ವಾಕ್ಯ ಹೇಳ್ತದೆ, ನಮ್ಮ ಸಹಾಯ ಎಲ್ಲಿಂದ ಬರ್ತದೆ ಎಂಬುದಾಗಿ ನೋಡುವಾಗ ಭೂಮಿ ಆಕಾಶವನ್ನು ನಿರ್ಮಿಸಿದ ಯೆಹೋವನಿಂದಲೇ. ಪ್ರತಿ ಒಂದು ವಸ್ತು ದೇವ್ರು ಕೊಡ್ಬೇಕು. ದೇವ್ರು ಕೊಡ್ಲಿಲ್ಲ ಅಂದ್ರೆ ನಾವು ಅನ್ಭವಿಸಕ್ಕಾಗಲ್ಲ. ಅದಕ್ಕೆ ಒಬ್ರು ಸೇವಕರು ಹೇಳ್ತಾ ಇದ್ರು, ದಾನೆ ಪಿಲಿಕಾಯ್ ಕಾನೆ ವಾಲೇಕಿ ನಾಮ್ ಅಂತ. ಒಂದೊಂದು ಅಕ್ಕಿ ಮೇಲೆ ಅವ್ರ ಹೆಸರು ಬರ್ದಿದೆಯಂತ. ಅವರೇ ತಿನ್ಬೇಕು. ಇವತ್ತು ಒಬ್ಬ ರೈತ ಬೆಳೆದ, ಅವನು ಒಂದು ಅಂಗಡಿಗೆ ತಂದಾಕ್ತ, ಅಲ್ಲಿಂದ ಇನ್ನೊಂದು ಕಡೆ ಬರ್ತದೆ, ಅದು ಯಾರ್ಯಾರ ಮನೆಗೆ ಹೋಗ್ತದೋ ಗೊತ್ತಿಲ್ರಿ. ಆದ್ರೆ ದೇವರ ಅನುಮತಿ ಇದ್ರೆ ಮಾತ್ರ ಊಟ ಮಾಡಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅದಕ್ಕೆ ನಾವಲ್ಲಿ ನಾವು ಒಂದು ಎಲಿಷನ ಒಂದು ಇದರಲ್ಲಿ ನಾವು ನೋಡ್ತೇವೆ, ಅಹಾಬನ ಸುದ್ದಿಯಲ್ಲಿ ಎಲಿಷ ಮತ್ತೆ ಅಹಾಬನ ನಡುವೆ ನಾವು ನೋಡ್ತೇವೆ. ಅಲ್ಲಿ ಹೇಳ್ತದೆ, ರೂಪಾಯಿಗೆ 24 ಸೇರು ಗೋಧಿ, 12 ಸೇರು ಜವೆ ಗೋಧಿ ಸಿಗ್ತದೆ ಅಂತ. ನೋಡ್ತೀರಾ? 2 ಅರಸು 18ನೇ ಅಧ್ಯಾಯ, 7ನೇ ಅಧ್ಯಾಯ. ಆಗ ಎಲೀಷನು ಅವನಿಗೆ, ಯೆಹೋವನ ವಾಕ್ಯವನ್ನು ಕೇಳು. ಆತನು ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವೆ ಗೋಧಿಯು 24 ಸೇರಿನಂತೆಯೂ ಮಾರಲ್ಪಡುವವು ಅನ್ನುತ್ತಾನೆ ಎಂದು ಹೇಳಿದನು. ಅದನ್ನು ಕೇಳಿ ಅರಸನ ಹಸ್ತಕನಾದ ಸರ್ದಾರನು ದೇವರ ಮನುಷ್ಯನಿಗೆ, ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರು, ಇದು ಸಂಭವಿಸಲಾರದು ಅನ್ನಲು ಎಲೀಷನು ಅವನಿಗೆ, ಅದು ಸಂಭವಿಸುವುದನ್ನು ನೀನು ಕಣ್ಣಾರೆ ಕಾಣುವಿ, ಆದರೆ ಅದನ್ನು ಅನುಭವಿಸುವುದಿಲ್ಲ ಎಂದು ಹೇಳಿದನು. ಆಮೆನ್. ಹಲ್ಲೆಲೂಯಾ. ಆದ್ರೆ ಇಲ್ಲಿ ನಾವು ಏನ್ ನೋಡಕ್ಕೆ ಬರ್ತೇವೆ ಅಂದ್ರೆ, ನಮ್ಮನ್ನ ಗೋಧಿ ಮತ್ತೆ ಜವೆ ಗೋಧಿ ನೋಡ್ಬೇಕಂತ ಅಲ್ರಿ. ಇವತ್ತು ದೇವ್ರ ಇನ್ಮೇಲೆ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ. ಯಾರು ನಂಬ್ತಾರೋ ಅವರು ಬಿಡುಗಡೆ ಆಗ್ತಾರೆ, ಯಾರು ನಂಬಲ್ವೋ ಅವ್ರಿಗೆ ಹಾಗೆ ಇರ್ತದೆ. ಅದಕ್ಕೆ ಅಲ್ಲಿ ವಾಕ್ಯ ಏನ್ ತೋರಿಸ್ತದೆ ಅಂದ್ರೆ, ನೀನ್ ನೋಡ್ತಿ ಆದ್ರೆ ಅನುಭವಿಸಕ್ಕಾಗಲ್ಲ. ಇವತ್ತು ಅನೇಕ ಜನ ದೇವರ ಅದ್ಭುತ ನೋಡ್ತಾ ಇದ್ದಾರೆ, ಅದನ್ನ ಸ್ವೀಕಾರ ಮಾಡ್ಕೊಂಡವ್ರಿಗೆ ಮಾತ್ರ ಬಿಡುಗಡೆ ಆಗ್ತಾರೆ. ಸ್ವೀಕಾರ ಮಾಡ್ಲಿಲ್ಲ ಅಂದ್ರೆ ಅವ್ರು ಹಾಗೆ ಇರ್ತಾರೆ. ಹಲ್ಲೆಲೂಯಾ. ಇವತ್ತು ದೇವರ ಅದ್ಭುತ ಮಾಡುವಂತ ಸಮಯ. ಈ ತಿಂಗಳು ಮುಗಿಯೋದಕ್ಕಿಂತ ಮುಂಚಿತವಾಗಿ ನಿನ್ನ ಲೈಫಲ್ಲಿ ನೀನು ಸರೆಂಡರ್ ಮಾಡುವುದಾದ್ರೆ ಹೊಸ ತಿಂಗಳು ಅದು ಬರ್ತಾ ಇರೋದು 7ನೇ ತಿಂಗಳು. 7 ದೇವ್ರ ವಾಕ್ಯದಲ್ಲಿ 7 ಏನ್ ತೋರಿಸ್ತದೆ ಅಂದ್ರೆ ಅದು ಪರಿಪೂರ್ಣತೆ.
ಆ ಪರಿಪೂರ್ಣತೆ ತಿಂಗಳಲ್ಲಿ ನೀನು ಕಾಲಿಡಬೇಕಾ? ನಿನ್ನ ಪರಿಪೂರ್ಣ ತಿಂಗಳಲ್ಲಿ ನಿನ್ನ ಇಷ್ಟಾರ್ಥಗಳು ನೆರವೇರಿಸ್ಬೇಕಾ? ನಿನ್ನ ಪರಿಪೂರ್ಣ ತಿಂಗಳಲ್ಲಿ ದೇವರ ಸಭೆಗಳು ತೆರಿಬೇಕಾ? ಹಲ್ಲೆಲೂಯಾ. ಇವತ್ತು ಅನೇಕರು ಅಂತಾರೆ, ಪಾಸ್ಟರ್ ಸಭೆ ಯಾವಾಗ ಓಪನ್ ಆಗ್ತದೆ? ಸಭೆ ಬೀಗದ ಕೈ ನನ್ನ ಹತ್ರ ಇದೆ, ಆದ್ರೆ ಆ ಬೀಗದ ಕೈ ಇಟ್ಕೊಂಡು ನಾನು ಹೋಗಕ್ ಬರಲ್ಲ. ಆದ್ರೆ ದೇವರ ಅನುಮತಿ ಬರುವಾಗ ಸಭೆಗಳು ಓಪನ್ ಆಗ್ತವೆ. ಇವತ್ತು ನಾನು ನೀನು ಪ್ರಾರ್ಥನೆ ಮಾಡುವುದಾದ್ರೆ ಈ ಸಭೆಗಳಲ್ಲ, ಇನ್ನು ಅನೇಕ ಆತ್ಮಗಳು ದೇವರ ರಾಜ್ಯದಲ್ಲಿ ಬರ್ತಾರೆ. ಹಲ್ಲೆಲೂಯ. ಅದಕ್ಕೆ ನಾವು ಒಂದು ತೀರ್ಮಾನ ಮಾಡಿಕೊಳ್ಳೋಣ. ಇವತ್ತು ನಾವು ನೋಡಿದ ವಾಕ್ಯದ ಪ್ರಕಾರ ಮತ್ತಾಯ 6:16-19 ಪ್ರಕಾರ, ಹಲ್ಲೆಲೂಯ, ದೇವರು ನಿಮ್ಮ ಮೇಲೆ ಕೃಪೆಯನ್ನು ತೋರಿಸ್ತಾ ಇದ್ದಾನೆ. ದೇವರು ನಿಮ್ಮ ಮೇಲೆ ಆಶೀರ್ವಾದವನ್ನು ಸುರಿಸ್ತಾ ಇದ್ದಾನೆ. ಅದಕ್ಕೆ ಈ ಸಮಯದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡಿ ಅಂತ್ಯ ಆಶೀರ್ವಾದವನ್ನು ತೆಗೆದುಕೊಳ್ಳೋಣ. ಈ ಸಮಯದಲ್ಲಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ಕೃಪಾಭರಿತನಾದಂಥ ದೇವರೇ, ಇವತ್ತು ನೀನು ಮಾತನಾಡಿದೆ ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ಕರ್ತನೆ ಎಷ್ಟೊಂದು ಜನ ನಿನಗೆ ಒಪ್ಪಿಸಿಕೊಡ್ತಾ ಇದ್ದಾರೆ ದೇವರೇ. ನಿನ್ನ ವಾಕ್ಯ ಹೇಳ್ತದೆ, ನೀತಿವಂತನು ಇನ್ನೂ ನೀತಿವಂತನಾಗ್ಲಿ, ಪರಿಶುದ್ಧನು ಇನ್ನೂ ಪರಿಶುದ್ಧನಾಗ್ಲಿ. ದೇವರ ಬರೋಣದವರೆಗೂ ನೀನ್ ನಂಬಿಗಸ್ತನಾಗಿದ್ರೆ, ದೇವರ ವಾಕ್ಯ ಹೇಳ್ತದೆ, ನೀನ್ ಸಾಯ್ಬೇಕಾದ್ರೂ ನೀನ್ ನಂಬಿಗಸ್ತನಾಗಿರಲಿಲ್ಲ. ಕರ್ತನೆ ಸ್ತೋತ್ರ. ಇವತ್ತು ನಿಮ್ಮ ಜೀವಿತ ದೇವ್ರು ನೋಡ್ತಾ ಇದ್ದಾನೆ. ಇವತ್ತು ನಿಮ್ಮ ಸಮರ್ಪಣೆಯನ್ನು ದೇವ್ರು ನೋಡ್ತಾ ಇದ್ದಾನೆ. ನೀನ್ ಯಾರು ನೋಡ್ತೀಯ, ಯಾರು ನೋಡ್ತಾ ಇದ್ದಾರೆ, ಯಾರು ಬಿಡ್ತಾ ಇದ್ದಾರೆ ಎಂಬುದಾಗಿ ನೋಡ್ಬೇಡ. ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊ. ಇವತ್ತು ಒಂದು ಅವಕಾಶ ದೇವ್ರು ನಿನ್ಗೆ ಕೊಡ್ತಾ ಇದ್ದಾನೆ. ಇವತ್ತೊಂದು ಅವಕಾಶ, ನೀನ್ ಎಲ್ಲೇ ಇರುವುದಾದ್ರು, ಇದನ್ನು ಯಾರೆಲ್ಲ ವೀಕ್ಷಿಸ್ತಾ ಇದ್ದೀರೋ ದೇವ್ರು ನಿಮ್ಗೊಂದು ಅವಕಾಶ ದೇವ್ರು ಕೊಡ್ತಾರೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದ, ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಲೆ ಉಳ್ಳದೆಂಬುದಾಗಿ ಕಡಿಯುವುದಾಗಿ. ಕರ್ತನೆ, ನಿನ್ನ ಕರಗಳಲ್ಲಿ ಒಪ್ಪಿಸ್ತಾ ಇದ್ದಂತ ಒಬ್ಬೊಬ್ಬರ ಮೇಲೆ ನಿನ್ನ ಕೃಪೆ, ನಿನ್ನ ಪ್ರೀತಿ, ನಿನ್ನ ಕರುಣೆ ಬರ್ತದೆ. ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಬೇಕಾಗಿ ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದ ನಮ್ಮ ಸ್ವರ್ಗೀಯ ಜೀವವುಳ್ಳ ತಂದೆ, ಆಮೆನ್. ನಾವು ತಲೆಗಳನ್ನು ಬಾಗಿ ತಂದಾದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ತಂದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಸದಾ ಕಾಲ ನಮ್ಮೆಲ್ಲರೊಂದಿಗಿರಲಿ. ಆಮೆನ್, ಆಮೆನ್, ಆಮೆನ್. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ, ಎಂದೆಂದಿಗೂ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಆಮೆನ್.